ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ 95ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಜನಮೇಜಯನು ವೈಶಂಪಾಯರನ್ನು ಅವರ ವಂಶವೃಷ್ಟಿ ಬಗ್ಗೆ ಕೇಳ್ತಾನೆ. ಆ ವಂಶವೃಷ್ಟಿಯೆಲ್ಲ ಹೇಳ್ಕೊಂಡು ಬಂದು ಈಗ ಶಾಂತನು ತನಕ ಬಂದಿದೆ ಪರಂಪರೆ. ಶಾಂತನುಗೆ ಆ ಹೆಸರು ಯಾಕೆ ಬಂತಂದರೆ, ಶಾಂತನುವಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇರುತ್ತೆ. ಆ ಶಾಂತನು ಯಾರನ್ನು ಮುಡ್ತಾ ಇರ್ತಾನೋ ಅವ್ರು ವಯಸ್ಸಾಗಿರೋರು ಕೂಡ ಯೌವನ ಸ್ಥಿತಿಗೆ ಬಂದುಬಿಡ್ತಾ ಇರ್ತಾರೆ. ಅಂಥ ಒಂದು ವಿಶೇಷ ಶಕ್ತಿ ಇರುತ್ತೆ. ಅದನ್ನೇ ಈಗ ಸ್ಪಷ್ಟವಾಗಿ ಹೇಳ್ತಾರೆ. ಯಾವ ಯಾವ ವೃದ್ಧನನ್ನು ಶಾಂತನವು ತನ್ನೆರಡು ಕೈಗಳಿಂದ ಸ್ಪರ್ಶಿಸುತ್ತಿದ್ದನೋ ಆ ಮುದುಕನು ಅನಿರ್ವಾಚ್ಯವಾದ ಸ್ಪರ್ಶ ಸುಖವನ್ನು ಪಡೆಯುತ್ತಿದ್ದನು. ಶಾಂತನುವಿನ ಸ್ಪರ್ಶದಿಂದ ಆತನಲ್ಲಿದ್ದ ವೃದ್ಧತ್ವದ ನಿವಾರಣೆಯಾಗಿ ಯೌವನವು ಪುನಃ ಪ್ರಾಪ್ತವಾಗುತ್ತಿತ್ತು. ಆದುದರಿಂದಲೇ ಅವನನ್ನು ಶಾಂತನು ಎಂದು ಕರೆದರು. ಶಾಂತನುತ್ವವು ಇದರಿಂದ ಅವನಿಗೆ ಪ್ರಾಪ್ತವಾಯಿತು. ಶಾಂತನುವು ಭಗೀರಥನ ಮಗಳಾದ ಗಂಗೆಯನ್ನು ಮದುವೆಯಾಗಿ ಅವಳಲ್ಲಿ ದೇವವ್ರತನೆಂಬ ಪುತ್ರನನ್ನು ಪಡೆದನು. ಆ ದೇವವ್ರತನನ್ನು ಭೀಷ್ಮನೆಂದು ಕರೆಯುತ್ತಾರೆ. ಭೀಷ್ಮನ ತಂದೆಯಾದ ಶಾಂತನುವಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ಸತ್ಯವತಿಯನ್ನು ಕರೆತಂದು ತಂದೆಗೆ ಮದುವೆ ಮಾಡಿಸಿ ಅವಳನ್ನು ತನ್ನ ತಾಯಿಯನ್ನಾಗಿ ಗೌರವಿಸಿದನು. ಆ ಸ್ಟೋರಿ ಆಲ್ರೆಡಿ ಬಂದುಬಿಟ್ಟಿದೆ. ಮೀನಿನಿಂದ ಹುಟ್ಟಿರ್ತಾರೆ ಮತ್ಸ್ಯಗಂಧಿ. ಆ ಮತ್ಸ್ಯಗಂಧಿನ ಶಾಂತನು ಇಷ್ಟಪಟ್ಟಿರ್ತಾನೆ. ಅದಕ್ಕಿಂತ ಮುಂಚೆ ಪರಾಶರ ಮಹರ್ಷಿಯಿಂದ ಸುಗಂಧವಾಗಿ ಸುಂದರವಾಗಿ ತಯಾರಾಗಿರ್ತಾರೆ. ಆದ್ದರಿಂದ ಶಾಂತನು ಮದುವೆ ಆಗಬೇಕಂತ ಕೋರಿಕೆನಿಟ್ಟಾಗ ಅವರು ಸತ್ಯವತಿಯ ತಂದೆ ಕಂಡೀಷನ್ ಇರ್ತಾನೆ, ಸತ್ಯವತಿಯಲ್ಲಿ ಹುಟ್ಟೋ ಮಗನೇನು ಮುಂದೆ ರಾಜ್ಯವನ್ನು ಆಳಬೇಕು ಅಂತ. ಆದರೆ ಶಾಂತನಿಗೆ ಭೀಷ್ಮ ಅಂದರೆ ತುಂಬ ಇಷ್ಟ ಇರುತ್ತೆ. ಆದ್ದರಿಂದ ಒಪ್ಪದಿರೋ ವಾಪಸ್ ಬಂದುಬಿಟ್ಟಿರ್ತಾನೆ. ಅಪ್ಪನು ತುಂಬ ದುಃಖದಲ್ಲಿದ್ದಾನಂತ ನೋಡಿ ತಂದೆಯನ್ನು ಸಂತೋಷ ಮಾಡಬೇಕಂದ್ಬಿಟ್ಟು ಭೀಷ್ಮನೇ ಸ್ವಯಂ ಆಗಿ ಹೋಗಿ ಅಲ್ಲಿ ನಿಮ್ಮ ಮಗಳನ್ನು ನಮ್ಮ ತಂದೆಗೆ ಕೊಡಿ ಅಂತ ಕೇಳ್ತಾನೆ. ಈ ಥರ ಕಂಡೀಷನ್ ಅಂದರೆ, ಸರಿ ನಾನು ರಾಜ್ಯಕ್ಕೆ ಅಡ್ಡಿ ಬರೋದಿಲ್ಲ ಅಂತ. ಇವತ್ತಿಂದ ನಾನು ಪ್ರತಿಜ್ಞೆ ಮಾಡ್ತಾಯಿದ್ದೆ, ನಾನು ಬ್ರಹ್ಮಚಾರಿಗೆ ಉಳಿದು ಬಿಡ್ತೀನಿ ಅಂತ. ಫಸ್ಟು ನಾನು ರಾಜ್ಯಕ್ಕೆ ನಾನು ಆ ಪದವಿಗೆ ನಾನು ಅಡ್ಡಿ ಬರೋದಿಲ್ಲ, ಆತನೇ ಆಗಲಿ ಅಂತ ಒಪ್ಪಿಬಿಡ್ತಾನೆ. ಸರಿ ನೀನೇನು ಒಪ್ಪುತ್ತೀಯ? ನಿನಗೆ ಹುಟ್ಟೋ ಮಕ್ಕಳು ಮತ್ತು ನಮ್ಮ ಮಕ್ಕಳ ಜೊತೆ ಜಗಳ ಮಾಡಿ ಪದವಿ ಬೇಕಂದಾಗ ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾರೆ, ನಾನು ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತೀನಿ ಅಂದ್ಬಿಟ್ಟು, ಮದುವೆನೇ ಮಾಡಿಕೊಡೋದಿಲ್ಲ ಅಂದ್ಬಿಟ್ಟು. ಅದೆಲ್ಲ ಸ್ಟೋರಿ ಬಂದುಬಿಟ್ಟಿದೆ ಈಗ. ಆದ್ದರಿಂದ ಸತ್ಯವತಿಯನ್ನು ಗಂಧಕಾಳಿ ಎಂದು ಕರೆಯುತ್ತಿದ್ದರು. ದುರ್ಗಂಧದಿಂದ ಸುಗಂಧ ಬರ್ತಾಯಿತ್ತು ಪರಾಶರರ ಆಶೀರ್ವಾದದಿಂದ. ಸತ್ಯವತಿಯು ಕನ್ಯಾವಸ್ಥೆಯಲ್ಲಿದ್ದಾಗಲೇ ಪರಾಶರರ ದಿವ್ಯಾನುಗ್ರಹದಿಂದ ದ್ವೈಪಾಯನರಿಗೆ ಜನ್ಮವನ್ನಿತ್ತಲು. ದ್ವೈಪಾಯನರಂದರೆ ವ್ಯಾಸ ಭಗವಾನರು. ದ್ವೀಪದಲ್ಲಿ ಹುಟ್ಟಿದವರಿಂದ ಐಲ್ಯಾಂಡ್ ಅಂತಾರೆ. ಸುತ್ತಲೂ ನೀರು ಮಧ್ಯದಲ್ಲಿ ಭೂಮಿ ಇದ್ದರೆ ಅದನ್ನು ಐಲ್ಯಾಂಡ್ ಅಂತಾರೆ, ದ್ವೀಪ ಅಂತಾರೆ. ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅದನ್ನು ಈ ಅಕ್ಷರ, ಮೊದಲನೇ ಅಕ್ಷರ ದಕಾರದಲ್ಲಿ ಇಕಾರ ಇರುತ್ತಲ್ಲ, ಅದು ವೃದ್ಧಿ ಆಗಿಬಿಡುತ್ತೆ. ಇಕಾರ ವೃದ್ಧಿ ಆದಾಗ ಅವು ಆಗಿಬಿಡುತ್ತೆ. ಐ ಅವು ಅಂತ ಐಕಾರ ಆಗಿಬಿಡುತ್ತೆ. ಈಕಾರ ಐಕಾರ ಆಗಿಬಿಡುತ್ತೆ, ದ್ವೈಪಾಯನ ಅಂದ್ಬಿಟ್ಟು. ಆ ಥರ ಅವನಿಗೆ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಅಂತ ಹೆಸರು. ಅವಳಲ್ಲಿಯೇ ಶಾಂತನುವಿಗೆ ವಿಚಿತ್ರ ವೀರ್ಯ ಚಿತ್ರಾಂಗದರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಶಾಂತನು ಮತ್ತು ಸತ್ಯವತಿಗೆ. ಎರಡನೆಯವನಾದ ಚಿತ್ರಾಂಗದನು ಅಪ್ರಾಪ್ತ ವಯಸ್ಕನಾಗಿದ್ದಾಲೇ ಗಂಧರ್ವನಿಂದ ಕೊಳ್ಳಲ್ಪಟ್ಟನು. ಏನೋ ಮಾಡಬಾರ್ದ ಚೇಷ್ಟೆಗಳು ಮಾಡಿ ಗಂಧರ್ವನಿಂದ ಅವನು ಪ್ರಾಣ ಹೊಟ್ಟೋಗಿರುತ್ತೆ. ಶಾಂತನುವಿನ ಅನಂತರ ವಿಚಿತ್ರ ವೀರ್ಯನನ್ನು ಕುರುಚಕ್ರಾಧಿಪತ್ಯಕ್ಕೆ ರಾಜನಾದನು. ಅದೇ ಸಮಯದಲ್ಲಿ ಕಾಶಿರಾಜನಿಗೆ ಕೌಸಲ್ಯ ಎಂಬ ಪತ್ನಿಯಲ್ಲಿ ಅಂಬಾ, ಅಂಬಿಕಾ, ಅಂಬಾಲಿಕಾ ಎಂಬ ಮೂವರು
ಪುತ್ರಿಯರು ಹುಟ್ಟಿದರು. ಅವರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನು ಮದುವೆಯಾದನು. ಆದರೆ ಪುತ್ರಹೀನನಾಗಿಯೇ ವಿಚಿತ್ರವೀರ್ಯನು ದೇಹತ್ಯಾಗ ಮಾಡಿದನು. ಅವನ ತಾಯಿಯಾದ ಸತ್ಯವತಿಯು ಚಿಂತೆಗೊಳಗಾದಳು. ದುಷ್ಯಂತನ ವಂಶವು ನಷ್ಟವಾಗಿ ಹೋಗದಂತೆ ನಡೆದುಕೊಳ್ಳುವುದು ಹೇಗೆಂಬ ವಿಷಯವಾಗಿ ಗಂಧಕಾಳಿಯು ಬಹುವಾಗಿ ಯೋಚಿಸಿದಳು. ತಾನು ಕನ್ಯೆಯಾಗಿದ್ದಾಗ ಪರಾಶರರ ಅನುಗ್ರಹದಿಂದ ಹುಟ್ಟಿದ ದ್ವೈಪಾಯನರನ್ನು ಸತ್ಯವತಿಯು ಮನಸಾ ಧ್ಯಾನಿಸಿದಳು. ವ್ಯಾಸರು ಒಡನೆಯೇ ಅವಳ ಮುಂದೆ ಬಂದು, ಏನು ಮಾಡಲಮ್ಮ ಅಂತ ವಿನೀತರಾಗಿ ಪ್ರಶ್ನಿಸಿದರು. ಮಗು, ನಿನ್ನ ಅನುಜನಾದ ವಿಚಿತ್ರವೀರ್ಯನು ಅನಪತ್ಯನಾಗಿಯೇ ಅಂದರೆ ಪುತ್ರರಹಿತನಾಗಿಯೇ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟನು, ಅವಸಾನ ಹೊಂದಿದನು. ಆದ್ದರಿಂದ ಅವನ ವಂಶದ ಉದ್ಧಾರಕ್ಕಾಗಿ ಅವನ ಕ್ಷೇತ್ರದಲ್ಲಿ ಉತ್ತಮವಾದ ಸಂತಾನವನ್ನು ಅನುಗ್ರಹಿಸು. ವ್ಯಾಸರು ಹಾಗೆಯೇ ಆಗಲಮ್ಮ ಎಂದು ಹೇಳಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಈ ಮೂವರು ಜನ್ಮಕ್ಕೂ ಕಾರಣರಾದರು. ವ್ಯಾಸರ ವರದಾನದ ಪ್ರಭಾವದಿಂದ ಧೃತರಾಷ್ಟ್ರನಿಗೆ ಅವನ ಭಾರ್ಯೆಯಾದ ಗಾಂಧಾರಿಯಲ್ಲಿ 100 ಮಂದಿ ಮಕ್ಕಳು ಜನಿಸಿದರು. ಧೃತರಾಷ್ಟ್ರನ ಆ 100 ಮಕ್ಕಳಲ್ಲಿ ದುರ್ಯೋಧನ, ದುಶ್ಯಾಸನ, ವಿಕರ್ಣ ಮತ್ತು ಚಿತ್ರಸೇನ ಈ 4 ಪ್ರಮುಖರಾಗಿದ್ದರು. ಕುಂತಿಭೋಜನ ಮಗಳಾದ ಪೃಥಾ ಎಂಬುವಳು ಮತ್ತು ಮಾದ್ರಿ ಎಂಬುವಳು ಪಾಂಡುರಾಜನ ಭಾರ್ಯೆಯರಾದರು. ಅವರು ಸ್ತ್ರೀಯರಲ್ಲಿಯೇ ರತ್ನಪ್ರಾಯರಾಗಿದ್ದರು. ಒಮ್ಮೆ ಪಾಂಡುರಾಜನು ಬೇಟೆಯಾಡಲು ಹೋಗಿದ್ದನು. ಅದೇ ಸಮಯದಲ್ಲಿ ಋಷಿ ದಂಪತಿಗಳು, ಇವೆಲ್ಲ ಸ್ಟೋರಿ ಇದು ಕೂಡ ಮುಂಚೆ ಬಂದುಬಿಟ್ಟಿತ್ತು, ಅದನ್ನು ಸ್ವಲ್ಪ ಪುನರಾವೃತ್ತಿ ನಡೀತಾ ಇದೆ. ಪಾಂಡುರಾಜ ಬೇಟೆ ಆಡುವಾಗ ಋಷಿ ದಂಪತಿಗಳು ತಮ್ಮ ವೇಷಗಳನ್ನು ಮರೆಯಿಸಿಕೊಂಡು ಜಿಂಕೆ ರೂಪಗಳನ್ನು ತಾಳಿ ಸುರತಿ ಕ್ರಿಯೆಯಲ್ಲಿ ನಿರತರಾಗಿದ್ದರು. ಪ್ರಾಣಿಗಳಾದರೂ ಸುರತದಲ್ಲಿರುವಾಗ ಭಂಗಪಡಿಸುವುದು ಧರ್ಮವಲ್ಲವೆಂಬುದನ್ನು ಪಾಂಡುವು ವಿವೇಚಿಸಬೇಕಾಗಿದ್ದಿತು. ಆದರೆ ವಿಧಿಚೋದಿತನಾದವನಂತೆ ಕಾಮಕೇಳಿಯಲ್ಲಿಯೇ ತಲ್ಲೀನರಾಗಿ ಅದರಲ್ಲಿ ಪೂರ್ಣವಾದ ತೃಪ್ತಿಯನ್ನು ಇನ್ನೂ ಹೊಂದಿದ್ದ ಹರಿಣಿಯುಗ್ಮಕ್ಕೆ ಬಾಣದಿಂದ ಗುರಿಯಿಟ್ಟು ಹೊಡೆದನು. ಬಾಣದ ಆಘಾತಕ್ಕೆ ಸಿಕ್ಕಿದ ಋಷಿಯು ಜಿಂಕೆಯ ರೂಪವನ್ನು ತೊರೆದು ರಾಜನನ್ನು ಕುರಿತು ಹೇಳಿದನು, ಮಹಾರಾಜ, ಪ್ರಾಣಿಯೇ ಆದರೂ ಅದು ಸುರತಿ ಕ್ರಿಯೆಯಲ್ಲಿರುವಾಗ ಅದನ್ನು ತೊಂದರೆಪಡಿಸಕೂಡದೆಂಬ ಅಥವಾ ವಧಿಸಕೂಡದೆಂಬ ಧರ್ಮವನ್ನು ನೀನು ಸಂಪೂರ್ಣವಾಗಿ ತಿಳಿದವನಾಗಿರುವೆ. ಆದರೂ ನೀನಿಂದು ಕಾಮಕೇಳಿಯಲ್ಲಿ ಸಂಪೂರ್ಣವಾಗಿ ತೃಪ್ತಿ ಹೊಂದದಿರುವ ನನ್ನನ್ನು ಬಾಣದಿಂದ ಘಾಸಿಪಡಿಸಿದೆ. ನಾನಿಷ್ಟರಲ್ಲಿಯೇ ಪ್ರಾಣಗಳನ್ನು ತ್ಯಜಿಸಲಿದ್ದೇನೆ. ಆದರೆ ನೀನು ಮಾಡಿರುವ ಈ ಅಪರಾಧಕ್ಕೆ ತಕ್ಕದ್ದಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು. ನೀನು ಸಹ ಕಾಮಕೇಳಿಯಲ್ಲಿ ನಿರತನಾಗಿರುವಾಗ ಕಾಮರಸವನ್ನು ಸಂಪೂರ್ಣವಾಗಿ ಆಸ್ವಾದನೆ ಮಾಡುವ ಮೊದಲೇ ನಿನ್ನ ಪ್ರಾಣಗಳು ಹಾರಿ ಹೋಗುವವು. ಈ ಥರ ಪಾಂಡುರಾಜನಿಗೆ ಶಾಪ ಸಿಕ್ಕಿರುತ್ತೆ ಎಂದು ಋಷಿಯು ಶಾಪವನ್ನಿತ್ತು ಪತ್ನಿಯೊಡನೆ ಪ್ರಾಣ ಬಿಟ್ಟನು. ಪಾಂಡುವಿನ ಮುಖವು ವಿವರ್ಣವಾಯಿತು. ಋಷಿಯು ಶಾಪದ ಭಯದಿಂದ ಅಂದಿನಿಂದ ಪಾಂಡುವು ಭಾರ್ಯೆಯರೊಡನೆ ಸಮಾಗಮವನ್ನೇ ತೊರೆಯಬೇಕಾಯಿತು. ಪತ್ನಿಯರೊಡನೆ ಸಮಾಗಮ ಮಾಡುವ ಸಾಧ್ಯತೆ ಇಲ್ಲದ್ದರಿಂದ ಪಾಂಡುವಿಗೆ ತಾನು ಪುತ್ರವಂತನಾಗಬೇಕೆಂಬ ಆಶೆಯೂ ಮೂಡಿತು. ಅಂತೆಯೇ ತನ್ನ ಪತ್ನಿಯು ಕುಂತಿಯನ್ನು ಕುರಿತು ಕೇಳಿದನು, ಪ್ರಿಯಳೇ, ನನ್ನ ಚಪಲತೆಯಿಂದ ಶಾಪಗ್ರಸ್ತನಾಗಿ ನಾನು ನಿನ್ನೊಡನೆ ಸಮಾಗಮವನ್ನು ಮಾಡದಂತಾಯಿತು. ಆದರೆ ನಾನು ಮಕ್ಕಳನ್ನು ಪಡೆಯಬೇಕೆಂಬ ಅಭಿಲಾಷೆಯುಳ್ಳವನಾಗಿದ್ದೇನೆ. ಏಕೆಂದರೆ ಅಪುತ್ರನಾದವನಿಗೆ ಪುಣ್ಯಲೋಕಗಳಲ್ಲಿ ಸಿಕ್ಕಲಾರವೆಂದು ಹಿರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ನೀನು ನನ್ನ ಸಲುವಾಗಿ ಪುತ್ರರನ್ನು ಪಡೆದುಕೋ. ಸಾಧ್ವಿಯಾದ ಕುಂತಿಯು ಹಾಗೆಯೇ ಆಗಲೆಂದು ಹೇಳಿ ಯಮಧರ್ಮನಿಂದ ಯುಧಿಷ್ಠಿರನನ್ನು, ವಾಯುವಿನಿಂದ ಭೀಮನನ್ನು, ಇಂದ್ರನಿಂದ ಅರ್ಜುನನನ್ನೂ ಪಡೆದುಕೊಂಡಳು. ಕುಂತಿಯ ವಿಷಯದಲ್ಲಿ ಸುಪ್ರೀತನಾದ ಪಾಂಡು ಪುನಃ ಅವಳಿಗೆ ಹೇಳಿದನು, ಕುಂತಿ, ನಿನ್ನ ಸಪತ್ನಿಯಾಗಿರುವ ಈ ಮಾದ್ರಿಯೂ ಅಪುತ್ರವತಿಯಾಗಿಯೇ ಇರುವಳಲ್ಲವೇ? ನೀನು ಸಿದ್ಧಿ ಮಾಡಿಕೊಂಡಿರುವ ಮಹಾಮಂತ್ರವನ್ನು ಇವಳಿಗೂ ಉಪದೇಶಿಸು. ತತ್ಫಲವಾಗಿ ಇವಳು ಪುತ್ರರನ್ನು ಪಡೆದು ಪುತ್ರವತಿಯಾಗಲಿ. ಕುಂತಿಯು ಹಾಗೆಯೇ ಆಗಲೆಂದು ಹೇಳಿ ಆ ಮಹಾವಿದ್ಯೆಯನ್ನು ಮಾದ್ರಿಗೂ ಉಪದೇಶಿಸಿದಳು. ಮಾದ್ರಿಯು ಮಹಾಮಂತ್ರದ ಪುನಶ್ಚರಣೆ ಮಾಡಿ ಅಶ್ವಿನಿ ದೇವತೆಗಳನ್ನು ಸ್ಮರಿಸಲಾಗಿ ದಿವ್ಯರೂಪರಾದ ಅಶ್ವಿನಿ ದೇವತೆಗಳು ಬಂದು ಮಾದ್ರಿಗೆ ನಕುಲ ಸಹದೇವರೆಂಬ 2 ಮಕ್ಕಳನ್ನು ಅನುಗ್ರಹಿಸಿದರು.
ಒಂದಾನೊಂದು ದಿನ ಅಲಂಕೃತೆಯಾಗಿದ್ದ ಮಾದ್ರಿಯನ್ನು ನೋಡಿ ಪಾಂಡುವು ಕಾಮವಶನಾಗಿ ಆಲಿಂಗಿಸಿದೊಡನೆಯೇ ಋಷಿಯು ಶಾಪಾನುಸಾರವಾಗಿ ಪ್ರಾಣ ತೊರೆದನು. ಗಂಡನೊಡನೆ ಸಹಗಮನ ಮಾಡಲು ಚಿತೆ ಏರಿದ ಮಾದ್ರಿಯು ಕುಂತಿಯನ್ನು ಕುರಿತು ಹೇಳಿದಳು, ನನ್ನ ಮಕ್ಕಳಾದ ನಕುಲ ಸಹದೇವರ ವಿಷಯದಲ್ಲಿ ನೀನು ಯಾವಾಗಲೂ ಜಾಗರೂಕಳಾಗಿರಬೇಕಕ್ಕ. ಈ ನನ್ನ ಕಡೆಯ ಆಸೆಯನ್ನು ನಡೆಸಿಕೊಡು. ಕುಂತಿ ಅಂಗೇದನು, ನನ್ನ ಮಕ್ಕಳಿಗಿಂತೂ ಹೆಚ್ಚಾಗಿ ನಿನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ ಎಂದು ಕಣ್ಣೀರಿಡುತ್ತಾ ಕುಂತಿಯು ಮಾದ್ರಿಯನ್ನು ಸಂತೈಸಿದಳು. ಪಾಂಡು ಮಾದ್ರಿಯರ ದಹನ ಕ್ರಿಯೆಯಾದ ನಂತರ ಅಲ್ಲಿದ್ದ ತಪಸ್ವಿಗಳು ಕುಂತಿಯನ್ನು ಮತ್ತು ಅವಳ 5 ಮಕ್ಕಳನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಭೀಷ್ಮನಿಗೂ ಮತ್ತು ವಿದುರನಿಗೆ ನಡೆದ ವಿಷಯಗಳೆಲ್ಲವನ್ನೂ ನಿವೇದಿಸಿ ಕುಂತಿಯನ್ನು ಮತ್ತು ಮಕ್ಕಳನ್ನು ಅವರಿಗೊಪ್ಪಿಸಿ ಅವರೆಲ್ಲರ ಸಮಕ್ಷದಲ್ಲಿಯೇ ಅಂತರ್ಹಿತರಾದರು. ಋಷಿ ಮಹರ್ಷಿಗಳು ಯುಧಿಷ್ಠಿರಾದಿಗಳ ಪರಿಚಯವನ್ನು ಭೀಷ್ಮಾದಿಗಳಿಗೆ ಮಾಡಿಕೊಡುತ್ತಿದ್ದಾಗ ಪುಷ್ಪವೃಷ್ಟಿಯಾಯಿತು. ದೇವದುಂದುಭಿಗಳು ಮೊಳಗಿದವು. ಧೃತರಾಷ್ಟ್ರ ಭೀಷ್ಮಾದಿಗಳು ಪಾಂಡುವಿನ ಪುತ್ರರನ್ನು ಪ್ರತಿಗ್ರಹಿಸಿದ ನಂತರ ಪಾಂಡವರು ಪಾಂಡುವಿಗೆ ಮಾಡಬೇಕಾಗಿದ್ದ ಉತ್ತರ ಕ್ರಿಯೆಗಳೆಲ್ಲವನ್ನೂ ಯಥಾವಿಧಿಯಾಗಿ ಹಸ್ತಿನಾಪುರದಲ್ಲಿಯೇ ಮಾಡಿ ಮುಗಿಸಿದರು. ಹಸ್ತಿನಾಪುರದಲ್ಲಿಯೇ ವಾಸ ಮಾಡತೊಡಗಿದ ಪಾಂಡವರೊಡನಿರಲು ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಬಾಲ್ಯದಿಂದಲೂ ಸಹ್ಯವಾಗುತ್ತಿರಲಿಲ್ಲ. ಪಾಪಕರ್ಮಗಳಲ್ಲಿಯೇ ಆಸಕ್ತನಾಗಿದ್ದ, ರಾಕ್ಷಸರಿಗೆ ಅನುರೂಪವಾದ ಬುದ್ಧಿಯನ್ನೇ ಹೊಂದಿದ್ದು ದುರ್ಯೋಧನನು ಪಾಂಡವರನ್ನು ಹಸ್ತಿನಾಪುರದಿಂದ ಓಡಿಸಲು ಬಹುಪ್ರಕಾರವಾಗಿ ಪ್ರಯತ್ನಿಸಿದನು. ಸಣ್ಣ ವಯಸ್ಸಿನಲ್ಲೇ ಗೊತ್ತಾಗುತ್ತೆ ಯಾವ ಸಂಪತ್ತಿಗಳು ದೈವಿ ಸಂಪತ್ತಿಗಳಿದಾವ, ಆಸುರಿ ಸಂಪತ್ತಿಗಳಿದಾವ ಅಂತ ಸಣ್ಣ ವಯಸ್ಸಿನಿಂದನೇ ಗೊತ್ತಾಗ್ಬಿಡುತ್ತೆ. ಆದರೆ ಭವಿತವ್ಯತೆಯ ಕಾರಣದಿಂದ ದುರ್ಯೋಧನನು ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಹೋದವು. ಅನಂತರದಲ್ಲಿ ಧೃತರಾಷ್ಟ್ರನು ವ್ಯಾಜಾಂತರದಿಂದ ಪಾಂಡವರನ್ನು ವಾರಣಾವತಕ್ಕೆ ಕಳುಹಿಸಿಕೊಟ್ಟನು. ಯದ್ಯಪಿ ಧೃತರಾಷ್ಟ್ರನ ಆಶಯವೇನೆಂಬುದು ಪಾಂಡವರಿಗೆ ತಿಳಿಯದಾಗಿದ್ದರೂ ದುರ್ಯೋಧನನಿಂದ ದೂರವಾಗಿ ಹೋಗಲು ಪಾಂಡವರು ಇಚ್ಛಿಸಿ ಪ್ರಯಾಣ ಹೊರಟರು. ಅದೇ ಆ ಲಕ್ಕದ ಮನೆಯಲ್ಲಿಟ್ಟುಬಿಟ್ಟು ವಾರಣಾವತದಲ್ಲಿದ್ದ ಅರಗಿನ ಮನೆಯಲ್ಲಿ ಅವರನ್ನು ಸುಟ್ಟು ಭಸ್ಮ ಮಾಡಬೇಕೆಂದು ಸಕಲ ಸನ್ನಾಹಗಳನ್ನು ಮಾಡಲಾಗಿದ್ದಿತು. ಆದರೆ ವಿದುರನ ತಂತ್ರದಿಂದಾಗಿ ಪಾಂಡವರು ಆ ಅಪಾಯದಿಂದಲೂ ಪಾರಾದರು. ಆ ವಿದುರನು ಹೇಳ್ಬಿಟ್ಟಿರ್ತಾನೆ, ಬೆಂಕಿ ಫಾರೆಸ್ಟ್ ಫೈರ್ ಬಂದಾಗ ಯಾವ ಪ್ರಾಣಿ ತಪ್ಪಿಸ್ಕೊಡುತ್ತೆ, ಇಲಿ ಒಂದೇ ತಪ್ಪಿಸ್ಕೊಡುತ್ತೆ ಅಂದ್ಬಿಟ್ಟು ಅದು ಮ್ಲೇಚ್ಛ ಭಾಷೆಯಲ್ಲಿ ಮಾತಾಡ್ಬಿಟ್ಟಿರ್ತಾನೆ. ಆದರೆ ಆವಾಗ ಅರ್ಥ ಆಗ್ಬಿಡುತ್ತೆ, ಯಾವಾಗ ಫಾರೆಸ್ಟ್ ಫೈರ್ ಬಂದಾಗ ಭೂಮಿಯನ್ನು ತೋಡ್ಕೊಂಡು ಒಳಗಡೆ ಹೋಗ್ಬಿಡ್ಬೇಕು, ಅದೇ ಸೇಫ್ಟಿ. ಅದಕ್ಕಿಂತ ಬೆಸ್ಟ್ ಟೆಕ್ನಿಕ್ ಇನ್ಯಾವುದೂ ಇರೋದಿಲ್ಲ. ಆ ಥರ ಆ ಯುಕ್ತಿಯಿಂದ ಅವರು ಬದುಕೊಂಡ್ಬಿಟ್ಟಿರ್ತಾರೆ. ಮತ್ತು ಅಲ್ಲಿ ಆ ಘಟನೆಯು ನಡೆದ ನಂತರದಲ್ಲಿ ಪಾಂಡವರು ಅರಣ್ಯಕ್ಕೆ ಪ್ರಯಾಣ ಮಾಡಿದರು. ಅಲ್ಲಿ ಹಿಡಿಂಬಾಸುರನನ್ನು ಭೀಮನು ಸಂಹರಿಸಿದ ನಂತರ ಪಾಂಡವರು ಏಕಚಕ್ರ ನಗರಿಗೆ ಪ್ರಯಾಣ ಮಾಡಿದರು. ಅಲ್ಲಿಯೇ ಸ್ವಲ್ಪ ಕಾಲದವರೆಗೂ ಬ್ರಾಹ್ಮಣರ ವೇಷದಲ್ಲಿ ವಾಸ ಮಾಡುತ್ತಿದ್ದಾಗ ಭೀಮಸೇನನು ಮಖನೆಂಬ ರಾಕ್ಷಸನನ್ನು ಸಂಹರಿಸಿದನು. ಮಖಾಸುರನು. ಅನಂತರ ಪಾಂಡವರು ಪಾಂಚಾಲ ನಗರಕ್ಕೆ ತೆರಳಿದರು. ಅಲ್ಲಿ ದ್ರೌಪದಿಯನ್ನು ಮದುವೆಯಾಗಿ ಹಸ್ತಿನಾಪುರಕ್ಕೆ ಹಿಂದಿರುಗಿದರು. ಖಾಂಡವಪ್ರಸ್ಥದಲ್ಲಿದ್ದಾಗ ಪಾಂಡವರಿಗೆ ದ್ರೌಪದಿಯಲ್ಲಿ 5 ಮಕ್ಕಳು ಜನಿಸಿದರು. ಯುಧಿಷ್ಠಿರನಿಗೆ ಪ್ರತಿವಿಂಧ್ಯನು, ವೃಕೋದರನಿಗೆ ಸುತಸೋಮನು, ಅರ್ಜುನನಿಗೆ ಶ್ರುತಕೀರ್ತಿಯು, ನಕುಲನಿಗೆ ಶತಾನಿಕನು, ಸಹದೇವನಿಗೆ ಶ್ರುತಕರ್ಮನು ಹುಟ್ಟಿದರು. ಯುಧಿಷ್ಠಿರನು ಶಿಬಿ ದೇಶದ ರಾಜನಾದ ಗೋವಾಸನ ಪುತ್ರಿ ದೇವಿಕಾ ಎಂಬುವಳನ್ನು ಸ್ವಯಂವರದಲ್ಲಿ ಮದುವೆಯಾಗಿ ಅವಳಲ್ಲಿ ಯೌದೇಯನೆಂಬ ಮಗನನ್ನು ಪಡೆದನು. ಆ ಪಾಂಚಾಲಿಗೆ ಹುಟ್ಟಿದವರಲ್ಲದಿರ ಸಪ್ರೇಟಾಗಿ ಕೂಡ ಕೆಲವು ಮಕ್ಕಳಿದ್ರು. ಭೀಮಸೇನನು ವೀರ್ಯಶುಲ್ಕಳಾದ ಅಂದರೆ ವೀರ್ಯ ಪ್ರದರ್ಶನದಿಂದ ಲಭಿಸತಕ್ಕವಳಾಗಿದ್ದ ಕಾಶಿ ದೇಶದ ರಾಜಪುತ್ರಿಯಾದ ಬಳಂದರ ಎಂಬುವಳನ್ನು ವೀರ್ಯಶುಲ್ಕದ ಮೂಲಕವಾಗಿ ಮದುವೆಯಾಗಿ ಅವಳಲ್ಲಿ
ಸರ್ವಗ ಎಂಬ ಹೆಸರಿನ ಮಗನನ್ನು ಪಡೆದನು. ಅರ್ಜುನನಾದರೋ ದ್ವಾರವತಿಗೆ ಹೋಗಿ ಸುಭಾಷಿಣಿಯಾದ ವಾಸುದೇವನ ತಂಗಿಯಾದ ಸುಭದ್ರೆಯನ್ನು ಎತ್ತುಕೊಂಡು ತನ್ನ ದೇಶಕ್ಕೆ ಕರೆತಂದು ಅಲ್ಲಿ ಮದುವೆಯಾದನು. ಅವಳಲ್ಲಿ ಬಹುಗುಣ ಸಂಪನ್ನನಾದ ವಾಸುದೇವನ ಪ್ರೀತಿಪಾತ್ರನಾದ ಅಭಿಮನ್ಯುವೆಂಬ ಹೆಸರಿನ ಪುತ್ರನನ್ನು ಪಡೆದನು. ನಕುಲನ ಛೇದಿ ದೇಶದ ರಾಜಕುಮಾರಿಯಾದ ಕರೇಣುಮತಿ ಎಂಬ ಹೆಸರಿನ ರಾಜಕುಮಾರಿಯನ್ನು ಮದುವೆಯಾಗಿ ಅವಳಲ್ಲಿ ನಿರಮಿತ್ರನೆಂಬ ಹೆಸರಿನ ಪುತ್ರನನ್ನು ಪಡೆದನು. ಸಹದೇವನು ಮದ್ರಾಧಿಪತಿಯಾದ ದ್ಯುತಿಮಂತ ರಾಜನ ಪುತ್ರಿಯಾದ ವಿಜಯ ಎಂಬುವಳನ್ನು ಸ್ವಯಂವರದ ವಿಧಿಯಿಂದ ಮದುವೆಯಾಗಿ ಅವಳಲ್ಲಿ ಸುಹೋತ್ರನೆಂಬ ಮಗನನ್ನು ಪಡೆದನು. ಇವ್ರಿಗೆ ಹೆಂಗಾದರೆ ದ್ರೌಪದಿಯಿಂದ 5 ಜನ ಪ್ಲಸ್ ಸಪ್ರೇಟಾಗಿ ಇನ್ನೊಂದು 5 ಜನ ಮಕ್ಕಳು ಇದ್ದರು ಪಾಂಡವರಿಗೆ. ಪಾಂಡವರಲ್ಲಿ ಯಾರಿಗೂ ಮದುವೆಯಾಗುವ ಮೊದಲೇ ಭೀಮಸೇನನ್ನು ಅರಣ್ಯದಲ್ಲಿ ಹಿಡಿಂಬ ಎಂಬುವಳನ್ನು ಮದುವೆಯಾಗಿ ಅವಳಲ್ಲಿ ಘಟೋತ್ಕಚನೆಂಬ ಮಗನನ್ನು ಪಡೆದನು. ಈ ರೀತಿಯಾಗಿ 5 ಪಾಂಡವರಿಗೆ 11 ಮಕ್ಕಳಿದ್ದರು. ಅವರಲ್ಲಿ ಅಭಿಮನ್ಯುವಿನಿಂದ ಮಾತ್ರ ವಂಶಾಭಿವೃದ್ಧಿಯಾಯಿತು. ಅರ್ಜುನನ ಪುತ್ರನಾದ ಅಭಿಮನ್ಯುವು ವಿರಾಟ ರಾಜನ ಪುತ್ರಿಯಾದ ಉತ್ತರ ಎಂಬುವಳನ್ನು ಮದುವೆಯಾದನು. ಅವಳ ಗರ್ಭದಲ್ಲಿ ಪ್ರಾಣರಹಿತವಾದ ಶಿಶುವು ಹುಟ್ಟಿತು. ವಾಸುದೇವನ ನಿರ್ದೇಶದಂತೆ ಕುಂತಿಯು ಸತ್ತು ಹೋಗಿದ್ದ ಆ ಶಿಶುವನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡಳು. ಕೇವಲ 6 ತಿಂಗಳಿಗೆ ಹುಟ್ಟಿದ ಆ ಶಿಶುವನ್ನು ತಾನು ಜೀವಂತವನ್ನಾಗಿ ಮಾಡುವನೆಂದು ವಾಸುದೇವನು ಪ್ರತಿಜ್ಞೆ ಮಾಡಿದನು. ಜನಮೇಜಯ ದಿನ ತುಂಬುವ ಮೊದಲು ಆ ಶಿಶುವು ಹುಟ್ಟುವುದರಿಂದ ಶಿಶುವಿಗೆ ಸ್ವಲ್ಪವಾದರೂ ಚೈತನ್ಯವೆಂಬುದೇ ಇರಲಿಲ್ಲ. ಮೇಲಾಗಿ ಆ ಶಿಶುವು ಗರ್ಭದಲ್ಲಿದ್ದಾಗಲೇ ಅಶ್ವತ್ಥಾಮನ ಅಸ್ತ್ರಾಗ್ನಿಯಿಂದ ದಹಿಸಲ್ಪಟ್ಟಿದ್ದಿತು. ಅಂತಹ ಶಿಶುವನ್ನು ಸಜೀವಗೊಳಿಸಿದ ನಂತರ ವಾಸುದೇವನು ಹೇಳಿದನು, ಪರೀಕ್ಷಿಣೆ ಕುಲೆ ಜಾತೋ ಭವತ್ವಯಂ ಪರೀಕ್ಷಿಣಾಂ ಅಂತ. ಕ್ಷೀಣಿಸಿ ಹೋಗುವುದರಲ್ಲಿದ್ದ ಕುಲದಲ್ಲಿ ಹುಟ್ಟಿ ಈ ಕುಲದ ವೃದ್ಧಿಗೆ ಕಾರಣನಾದ ಇವನು ಪರೀಕ್ಷಿತನೆಂದು ಪ್ರಸಿದ್ಧನಾಗಲಿ ಅಂತ. ಹಂಗೆ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಬಂದಿರುತ್ತೆ. ಪರೀಕ್ಷಿತನಾದರೋ ಮಾದ್ರವತಿ ಎಂಬ ನಿಮ್ಮ ತಾಯಿಯನ್ನು ಮದುವೆಯಾಗಿ ಕುಲದೀಪಕನಾದ ನಿನ್ನನ್ನು ಪಡೆದನು. ನೀನು ವಪುಷ್ಟಮ ಎಂಬುವಳನ್ನು ಮದುವೆಯಾಗಿ ಶತಾನೀಕ ಮತ್ತು ಶಂಕುಕರ್ಣ ಎಂಬ 2 ಮಕ್ಕಳನ್ನು ಪಡೆದಿರುವೆ. ನಿನ್ನ ಹಿರಿಯ ಮಗನಾದ ಶತಾನಿಕನಿಗೆ ವೈದೇಹಿ ಎಂಬ ಕನ್ಯೆಯನ್ನು ತಂದು ಮದುವೆ ಮಾಡಿರುವೆ. ಅವಳಲ್ಲಿ ಶತಾನಿಕನಿಗೆ ಅಶ್ವಮೇಧ ದತ್ತನೆಂಬ ಮಗನು ಹುಟ್ಟಿದ್ದಾನೆ. ಜನಮೇಜಯ, ಇದೇ ಪುರುವಂಶೀಯರ ಅಥವಾ ಪಾಂಡುವಂಶೀಯರ ಪುಣ್ಯ ಚರಿತ್ರೆಯಾಗಿದೆ. ಈ ವಂಶಾವಳಿಯ ಕೀರ್ತನವು ಧನಪ್ರಾಪ್ತಕವೂ ಪುಣ್ಯಪ್ರದವೂ ಪರಮ ಪವಿತ್ರವೂ ಆಗಿರುವುದು. ಕೇವಲ ಇದು ಪರಂಪರೆಯನ್ನು ಹೋದ್ರೇ ಪುಣ್ಯ ಸಿಗುತ್ತಂತೆ. ನಿಯಮನಿಷ್ಠರಾದ ಬ್ರಾಹ್ಮಣರಿಂದಲೂ ಪ್ರಜಾಪಾಲನ ತತ್ಪರರಾದ ಕ್ಷತ್ರಿಯರಿಂದಲೂ ವೈಶ್ಯರಿಂದಲೂ ಮತ್ತು ಈ 3 ವರ್ಣದವರ ಸೇವೆಯಲ್ಲಿ ನಿರತರಾಗಿರುವ ಶ್ರದ್ಧಾಳುಗಳಾದ ಶೂದ್ರರಿಂದಲೂ ಇದು ಸತತವಾಗಿ ಕೇಳಲ್ಪಡಬೇಕು. ನಿಯತಾತ್ಮರಾದ ಮಾತ್ಸರ್ಯರಹಿತರಾದ ಎಲ್ಲರ ವಿಷಯದಲ್ಲಿಯೂ ಮೈತ್ರಿ ಭಾವವನ್ನು ಹೊಂದಿರುವ, ವೇದ ಪಾರಾಯಣದಲ್ಲಿಯೇ ಸರ್ವದಾ ನಿರತರಾದ ಯಾರು ಈ ಇತಿಹಾಸವನ್ನು ಮೊದಲಿನಿಂದ ಕಡೆಯವರೆಗೂ ಹೇಳುತ್ತಾರೆಯೋ ಅಥವಾ ಕೇಳುತ್ತಾರೆಯೋ ಅವರು ಸ್ವರ್ಗವನ್ನು ಜಯಿಸಿ ಅನೇಕಾನೇಕ ಪುಣ್ಯಲೋಕಗಳನ್ನು ಪಡೆಯುತ್ತಾರೆ. ಅದಕ್ಕೆ ಮಹಾಭಾರತದ ಕಥೆಯನ್ನು ಸುಮ್ಮನೆ ಕೇಳಿದ್ರೇ ಸಾಕು, ಸ್ವರ್ಗ ಗ್ಯಾರಂಟಿ ಅಂತ ಮಹಾಭಾರತ ಹೇಳ್ತಾ ಇದೆ. ಅಂತಹವರನ್ನು ಯಾವಾಗಲೂ ದೇವಬ್ರಾಹ್ಮಣ ಮನುಷ್ಯರು ಗೌರವಿಸಿ ಪೂಜಿಸುತ್ತಾರೆ. ಭಗವಾನ್ ವ್ಯಾಸರಿಂದ ಪ್ರೋಕ್ತವಾದ ಪರಮ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಈ ಮಹಾಭಾರತವನ್ನು ಶ್ರದ್ಧಾವಂತರಾದ ಮಾತ್ಸರ್ಯರಹಿತರಾದ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಮೈತ್ರಿ ಭಾವಯುಕ್ತರಾದ ವೇದ ಸಂಪನ್ನರಾದ ಬ್ರಾಹ್ಮಣಾದಿ ವರ್ಣಗಳಲ್ಲಿ ಹುಟ್ಟಿದ ಯಾರು ಹೇಳುತ್ತಾರೆಯೋ ಮತ್ತು ಕೇಳುತ್ತಾರೆಯೋ ಅವರು ಸಹ ಸ್ವರ್ಗವನ್ನು ಜಯಿಸಿದವರಾಗಿ ಸುಕೃತಿಗಳಾಗಿ ಶೋಕರಹಿತರಾಗುತ್ತಾರೆ. ಶೋಕ ಎಂತೂ ಕಡಿಮೆ ಆಗೇ ಆಗುತ್ತೆ.
ಎಂಥ ಎಂಥ ಋಷಿಗಳ ಚರಿತ್ರೆ ಬರ್ತಾ ಇರುತ್ತೆ, ಅದನ್ನೆಲ್ಲ ಜ್ಞಾನದ ಮಾತು ಕೇಳ್ತಾ ಇದ್ದರೆ ಶೋಕ ತಪ್ಪದಿರೇ ಕಡಿಮೆ ಆಗುತ್ತೆ. ಆಕಸ್ಮಿಕವಾಗಿ ಅವರು ಅಲ್ಪ ಸ್ವಲ್ಪ ತಪ್ಪುಗಳನ್ನು ಮಾಡಿದರೂ ತಪ್ಪು ಮಾಡದವರಂತೆಯೇ ಆಗುತ್ತಾರೆ. ಅರಿವಿಲ್ಲದೆ ಮಾಡಿದ ತಪ್ಪಿನ ದೋಷವು ಅವರನ್ನು ಬಾಧಿಸುವುದಿಲ್ಲ. ಕರ್ತವ್ಯಗಳಲ್ಲಿ ನಿಂದ್ಯರೆನಿಸಿಕೊಳ್ಳುವುದಿಲ್ಲ. ಈ ಮಹಾಭಾರತವು ವೇದಗಳಿಗೆ ಸಮಾನವಾದದ್ದು, ಪವಿತ್ರವಾದದ್ದು, ಉತ್ತಮವಾದದ್ದು, ಧನಪ್ರಾಪಕವಾದದ್ದು, ಯಶಪ್ರಾಪಕವಾದದ್ದು, ಆಯುಕಾರಕವಾದದ್ದು. ಈ ಮಹಾಭಾರತವನ್ನು ಮಾನವರು ಏಕಾಗ್ರತೆಯಿಂದ ಕೇಳುತ್ತಲೇ ಇರಬೇಕು. ಈ ಥರ ಹೇಳ್ತಾರೆ. ಇನ್ನು ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜನಮೇಜಯ, ಇಕ್ಷ್ವಾಕು ವಂಶದಲ್ಲಿ ಸತ್ಯವಾದಿಯೂ ಮತ್ತು ಸತ್ಯ ಪರಾಕ್ರಮಿಯೂ ಆದ ಮಹಾಭಿಷನೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು. ಅವನು 1000 ಅಶ್ವಮೇಧ ಯಾಗಗಳನ್ನು ಮತ್ತು 100 ರಾಜಸೂಯ ಯಾಗಗಳನ್ನು ಮಾಡಿ ದೇವೇಶನಾದ ಇಂದ್ರನನ್ನು ತೃಪ್ತಿಪಡಿಸಿದನು. ಅದರ ಫಲವಾಗಿ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಒಮ್ಮೆ ದೇವತೆಗಳು ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಉಪಾಸನೆಯನ್ನು ಮಾಡುತ್ತಿದ್ದರು. ಆ ಪೂಜೆಗೆ ಅನೇಕ ರಾಜರ್ಷಿಗಳು ಆಗಮಿಸಿದ್ದರು. ಮಹಾಭಿಷಕನು ಬ್ರಹ್ಮನ ಪೂಜೆಯಲ್ಲಿ ಭಾಗವಹಿಸಿದನು. ನದಿಗಳೆಲ್ಲ ಶ್ರೇಷ್ಠಳಾದ ಗಂಗಾದೇವಿಯು ಆ ಸಮಯದಲ್ಲಿ ದಿವ್ಯವಾದ ರೂಪವನ್ನು ಧರಿಸಿದವಳಾಗಿ ಚಂದ್ರನ ಬೆಳದಿಂಗಳಿಗೆ ಸಮಾನವಾಗಿದ್ದ ಶ್ವೇತವಸ್ತ್ರವನ್ನುಟ್ಟಿ ಬ್ರಹ್ಮನ ಸಮೀಪಕ್ಕೆ ಆಗಮಿಸಿದಳು. ಅದೇ ಸಮಯದಲ್ಲಿ ಆಕಸ್ಮಿಕವಾಗಿ ಬೀಸಿದ ಬಿರುಗಾಳಿಯಿಂದ ಗಂಗಾದೇವಿಯು ವಿವಸ್ತ್ರಳಾದಳು. ಒಡನೆಯೇ ದೇವತೆಗಳೆಲ್ಲರೂ ಅಧೋಮುಖರಾದರು. ರಾಜರ್ಷಿಯಾದ ಮಹಾಭಿಷನು ಮಾತ್ರ ಅಧೋಮುಖನಾಗಲಿಲ್ಲ. ಅವನು ಪ್ರಕೃತಿಯನ್ನು ಜಯಿಸಲು ಸಮರ್ಥನಾಗಲಿಲ್ಲ. ಯಾವ ವಿಧವಾದ ಶಂಕೆಯಾಗಲಿ ಸಂಕೋಚವಾಗಲಿ ಇಲ್ಲದೆ ವಿವಸ್ತ್ರಳಾಗಿದ್ದ ಗಂಗಾದೇವಿಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಲೇ ಇದ್ದನು. ಬ್ರಹ್ಮನ ಸಭೆಯಲ್ಲಿ ಋಷಿ ಮಹರ್ಷಿಗಳು ಮತ್ತು ರಾಜರ್ಷಿಗಳ ಮಧ್ಯದಲ್ಲಿ ಕುಳಿತಿದ್ದರೂ ನಿಷ್ಕಲ್ಮಶ ಚಿತ್ತನಾಗಿರದೆ ದುಷ್ಟ ಯೋಚನೆಯನ್ನು ಮಾಡುತ್ತಾ ವಿವಸ್ತ್ರಳಾಗಿದ್ದ ಗಂಗೆಯ ಶರೀರದ ಮೇಲೆ ನೆಟ್ಟ ದೃಷ್ಟಿಯುಳ್ಳವನಾಗಿದ್ದ ಮಹಾಭಿಷನನ್ನು ಕುರಿತು ಬ್ರಹ್ಮನು ಹೇಳಿದನು. ದುರ್ಮತಿಯಾದ ಮಹಾಭಿಷನೇ, ಸಕಲ ಕಾಮನೆಗಳನ್ನು ಪರಿತ್ಯಜಿಸಿದವನಿಗೆ ಮಾತ್ರವೇ ಲಭ್ಯವಾಗುವ ಪುಣ್ಯಲೋಕವಿದಾಗಿರುತ್ತದೆ. ಗಂಗೆಯನ್ನು ನೋಡಿದೊಡನೆಯೇ ನೀನು ಕಾಮಭೂಯಿಷ್ಠನಾದೆ. ನಿನ್ನ ಮನಸ್ಸು ಅವಳ ರೂಪಿನಿಂದ ಆಕರ್ಷಿತವಾಯಿತು. ಆದ್ದರಿಂದ ನೀನು ಈ ಸಭೆಯಲ್ಲಿರಲು ಅರ್ಹತೆಯನ್ನು ಪಡೆದಿರುವುದಿಲ್ಲ. ಇನ್ನೂ ಹಲವಾರು ವರ್ಷಗಳವರೆಗೂ ನೀನು ಮರ್ತ್ಯಲೋಕದಲ್ಲಿಯೇ ಇದ್ದು ನಿನ್ನ ಕಾಮನೆಗಳೆಲ್ಲವನ್ನೂ ಪೂರೈಸಿಕೊಂಡು ಸ್ವರ್ಗಲೋಕಕ್ಕೆ ಹಿಂದಿರುಗಬಹುದು. ನೀನು ಗಂಗಾದೇವಿಗೆಸಗಿದ ಈ ಅಪರಾಧಕ್ಕಾಗಿ ಅವಳೂ ಭೂಮಿಯಲ್ಲಿ ನಿನಗೆ ಅಪ್ರಿಯವಾದ ಕಾರ್ಯಗಳನ್ನು ಮಾಡುವಳು. ಅವಳು ಅಪ್ರಿಯವಾದ ಕಾರ್ಯಗಳನ್ನೆಸಗಿದರೂ ಕಾಮಾಭಿಭೂತನಾದ ನೀನು ಅದನ್ನು ಸಹಿಸಿಕೊಳ್ಳುವೆ. ಅವಳು ಮಾಡುವ ಅಪ್ರಿಯವಾದ ಕಾರ್ಯಕ್ಕೆ ನೀನು ಕುಪಿತನಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಂದು ನನ್ನ ಈ ಶಾಪದಿಂದ ಬಿಡುಗಡೆಯನ್ನು ಹೊಂದುವೆ ಅಂತ ಶಾಪ ಇಟ್ಬಿಡ್ತಾನೆ. ಈ ಶಾಪದಿಂದನೇ ಶಾಂತನು ಹುಟ್ಟೋದು ಮತ್ತು ಗಂಗಾದೇವಿ. ಶಾಪ ಪ್ರತಿಶಾಪಗಳೆರಡನ್ನೂ ಕೊಟ್ಟ ನಂತರದಲ್ಲಿ ಮುಂದೆ ಮಾತನಾಡುವುದೇನಿದೆ? ಮೇಲಾಗಿ ಮಹಾಭಿಷನ ಮನಸ್ಸು ಕಾಮದಿಂದ ಕಲುಷಿತವಾಗಿ ಇದ್ದಿತು. ತಾನು ಯಾವ ವಂಶದಲ್ಲಿ ಹುಟ್ಟಬೇಕೆಂಬುದರ ವಿಷಯವಾಗಿ ಮಹಾಭಿಷನು ಪರ್ಯಾಲೋಚಿಸಿದನು. ಆಗಿನ ಸಮಯದಲ್ಲಿ ಭೂಮಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ಅನೇಕ ರಾಜ ಮಹಾರಾಜುಗಳನ್ನು ಸ್ಮರಿಸಿಕೊಂಡನು. ಅನೇಕ ತಪೋಧನರನ್ನು ನೆನೆಸಿಕೊಂಡನು. ಭರತವಂಶೀಯನಾದ ಪ್ರತಿಶ್ರವಸನ ಮಗನಾದ ಪ್ರದೀಪನೇ ತನ್ನ ತಂದೆಯಾಗಲು ಅರ್ಹನಾಗುವನೆಂದು ಭಾವಿಸಿದನು. ಬ್ರಹ್ಮನ ಶಾಪವನ್ನು ಕೇಳಿ ಅಧೀರನಾಗಿ ಕುಳಿತ ಯೋಚಿಸುತ್ತಿದ್ದ ಮಹಾಭಿಷನನ್ನು ನೋಡಿ ಅವನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಗಂಗೆಯು ಭೂಲೋಕಾಭಿಮುಖಳಾಗಿ ಹೊರಟಳು. ಹಾಗೆ ಹೋಗುತ್ತಿದ್ದಾಗ ತನ್ನ ಹಿಂದೆಯೇ ವೇಗವಾಗಿ ಸ್ವರ್ಗದಿಂದ ಕೆಳಗೆ ಬೀಳುತ್ತಿದ್ದ ಮತ್ತು ಮ್ಲಾನಿ ಹೊಂದಿದ್ದ ಮುಖಭಾವದಿಂದ ಕೂಡಿದ್ದ ಸ್ವರ್ಗವಾಸಿಗಳಾದ ವಸುಗಳನ್ನು ನೋಡಿದಳು. ಕುಂದಿದ ಮುಖಭಾವದಿಂದ ಕೂಡಿದ್ದ ಅವರನ್ನು ನೋಡಿ ಅನುಕಂಪಿತಳಾದ ಗಂಗೆಯು ಪ್ರಶ್ನಿಸಿದಳು, ವಸುಗಳೇ, ನಿಮ್ಮ ದಿವ್ಯ ರೂಪಗಳು ನಾಶವಾಗಿವೆಯಲ್ಲ,
ಕಾರಣವೇನು? ನಿಮ್ಮ ಮುಖಗಳು ಏಕೆ ಬಾಡಿ ಹೋಗಿವೆ? ಇದಕ್ಕೆ ಕಾರಣವಾದರೂ ಏನು? ಸ್ವರ್ಗವಾಸಿಗಳೆಲ್ಲರೂ ಸೌಖ್ಯದಿಂದಿರುವರಲ್ಲವೇ? ಆವಾಗ, ಓ ಮಹಾನದಿಯೇ ಗಂಗೆ, ನಾವು ಮಾಡಿದ ಅಲ್ಪವಾದ ಅಪರಾಧದಿಂದಲೇ ಮಹಾತ್ಮರಾದ ವಸಿಷ್ಠರು ಕುಪಿತರಾಗಿ ನಮಗೆ ಶಾಪವನ್ನಿತ್ತರು. ಅದರಿಂದಲೇ ನಾವಿಂದು ವಿಮೂಢರಾಗಿದ್ದೇವೆ. ಅಲ್ಪಾಪರಾಧಕ್ಕಾಗಿ ಸತ್ವಗುಣ ಸಂಪನ್ನರಾದ ಮಹರ್ಷಿಗಳು ಶಪಿಸಿದರೆ, ನಾವೆಲ್ಲರೂ ಯಥಾಪೂರ್ವವಾಗಿ ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದಾಗ ನಿಗೂಢವಾಗಿದ್ದ ಸ್ಥಳದಲ್ಲಿ ಕುಳಿತು ಮಹರ್ಷಿಗಳು ಸಂಧ್ಯೋಪಾಸನೆಯನ್ನು ಮಾಡುತ್ತಿದ್ದರು. ಆ ಮಹಾತ್ಮರು ಅಲ್ಲಿರುವರೆಂಬುದನ್ನು ಲೆಕ್ಕಿಸದೆ ನಾವು ಆಶ್ರಮದ ಮರ್ಯಾದೆಯನ್ನು ಮೀರಿ ನಡೆದುಕೊಂಡೆವು. ಅವರ ಹೋಮಧೇನುವನ್ನು ಅಪಹರಿಸಿದೆವು. ಅದನ್ನು ಮಹಾಪಚಾರವೆಂದು ಭಾವಿಸಿ ಕುಪಿತರಾಗಿ ಯೋನಿಜರಾಗಿರೆಂದು ಶಾಪವನ್ನಿತ್ತಿದರು. ಅಲ್ಲೇ ಅವರಿಗೆ ಶಾಪ ಸಿಕ್ಕಿರುತ್ತೆ ವಸುಗಳಿಗೆ. ಬ್ರಹ್ಮಜ್ಞರಾದ ಆ ಬ್ರಾಹ್ಮಣರು ಹೇಳಿದುದನ್ನು ನಮಗೆ ಅನ್ಯಥಾ ಮಾಡುವ ಸಾಮರ್ಥ್ಯವಿಲ್ಲ. ಅವರು ಶಾಪದಂತೆ ನಾವು ಭೂಮಿಯಲ್ಲಿ ಮನುಷ್ಯರಾಗಿ ಜನ್ಮ ತಾಳಲೇಬೇಕಾಗಿದೆ. ಭೂಮಿಯಲ್ಲಿ ನಮ್ಮ ತಾಯಿಯಾಗಲು ಅರ್ಹತೆಯುಳ್ಳವರನ್ನು ನಾವು ಕಾಣೆವು. ಆದ್ದರಿಂದ ನೀನೇ ಮನುಷ್ಯಳಾಗಿ ಭೂಮಿಯಲ್ಲಿ ಅವತರಿಸಿ ನಮ್ಮ ಜನನಿಯಾಗು. ಅಷ್ಟವಸುಗಳಾದ ನಾವು ನಿನ್ನ ಪುತ್ರರಾಗಿ ಭೂಮಿಯಲ್ಲಿ ಅವತರಿಸುವಂತಾಗಲಿ. ಶುಭಾಂಗಿ, ನಾವೆಂದಿಗೂ ಮಾನವ ಸ್ತ್ರೀಯರ ಜಠರವನ್ನು ಪ್ರವೇಶಿಸಲಾರೆವು. ಯಾಕೆಂದರೆ ಗರ್ಭ ಸಿಕ್ಕಾಪಟ್ಟು ಘೋರವಾಗಿರುತ್ತೆ. ಅವ್ರು ಹೆದರ್ಕೊತಾರೆ. ಮಾನವರ ಗರ್ಭದಲ್ಲಿ ಹೋದ್ರೆಗನ ಫ್ರೈ ಆಗಿಬಿಡ್ತಾರೆ, ಆಲೂಗಡ್ಡೆ ಫ್ರೈ ಆದಂಗೆ. ವಿಪರೀತವಾದ ನರಕ ಇರುತ್ತೆ. ಅದಕ್ಕೆ ವಸುಗಳೆಲ್ಲರೂ ಏಕಕಂಠದಿಂದ ಗಂಗೆಯನ್ನು ಹೀಗೆ ಪ್ರಾರ್ಥಿಸಲಾಗಿ, ಗಂಗಾದೇವಿಯು ಹಾಗೆಯೇ ಆಗಲೆಂದು ವಸುಗಳ ಪ್ರಾರ್ಥನೆಯನ್ನು ಅಂಗೀಕರಿಸಿದವಳಾಗಿ ಪುನಃ ಅವರನ್ನು ಪ್ರಶ್ನಿಸಿದಳು. ನಾನು ನಿಮ್ಮನ್ನು ಗರ್ಭದಲ್ಲಿ ಧರಿಸುವೆನಾದರೂ ಗರ್ಭದಾನ ಮಾಡಲು ಒಬ್ಬ ಮಹಾಪುರುಷನ ಅಗತ್ಯವಿದೆಯಲ್ಲವೇ? ಭೂಲೋಕದಲ್ಲಿರುವ ಪುರುಷ ಶ್ರೇಷ್ಠರಲ್ಲಿ ನಿಮ್ಮ ತಂದೆ ಎನಿಸಿಕೊಳ್ಳಲು ಅರ್ಹರಾದವರು ಯಾರಿದ್ದಾರೆ? ಈ ವಿಷಯವನ್ನು ನೀವು ಆಲೋಚಿಸಿದ್ದೀರಾ? ಹೌದು ಗಂಗಾದೇವಿ, ಈ ವಿಷಯವನ್ನು ನಾವಾಗಲೇ ತೀರ್ಮಾನಿಸಿ ಬಿಟ್ಟಿದ್ದೇವೆ. ಪ್ರದೀಪ ಮಹಾರಾಜನಿಗೆ ಶಾಂತನುವೆಂಬ ಲೋಕವಿಖ್ಯಾತನಾದ ಮಗನು ಹುಟ್ಟುವನು. ಭೂಲೋಕದಲ್ಲಿ ಅವನೇ ನಮ್ಮ ಉತ್ಪತ್ತಿಗೆ ಕಾರಣನಾಗುವನು. ವಿವಸ್ತ್ರಳಾಗಿದ್ದ ತನ್ನನ್ನು ದಿಟ್ಟಿಸಿ ನೋಡಿ ಬ್ರಹ್ಮನ ಶಾಪಕ್ಕೊಳಗಾದ ಮಹಾಭಿಷನೇ ಶಾಂತನುವಾಗಿ ಹುಟ್ಟುವನೆಂಬ ವಿಷಯವನ್ನು ಗಂಗೆಯೂ ತಿಳಿದುಕೊಂಡಳು. ಅಂತೆಯೇ ಅವಳು ಅಷ್ಟವಸುಗಳನ್ನು ಕುರಿತು ಹೇಳಿದಳು. ವಸುಗಳೇ, ಪಾಪರಹಿತವಾದ ನಿಮ್ಮ ಅಭಿಮತವೇ ನನ್ನ ಅಭಿಮತವೂ ಆಗಿರುವುದು. ಶಾಂತನುವು ನಿಮ್ಮ ತಂದೆಯಾಗಲು, ಅಂದರೆ ನನ್ನ ಪತಿಯಾಗಲು ಅರ್ಹನಾಗುವನು. ಶಾಂತನುವಿಗೂ ಪ್ರಿಯವನ್ನುಂಟು ಮಾಡುವೆನು. ನಿಮ್ಮ ಅಭಿಲಾಷೆಯನ್ನು ನಡೆಸಿಕೊಡುವೆನು. ಗಂಗಾದೇವಿ, ನೀನು ನಮ್ಮ ಮತ್ತೊಂದು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿದೆ. ನಾವು ವಸಿಷ್ಠರ ಶಾಪದ ಫಲವನ್ನು ಅನಿವಾರ್ಯವಾಗಿ ಅನುಭವಿಸಬೇಕಾಗಿದೆ. ಆದರೆ ನಾವು ಅವರ ಶಾಪಾನುಸಾರವಾಗಿ ಮನುಷ್ಯ ಯೋನಿಯಲ್ಲಿ ಜನ್ಮ ತಾಳಲು ಮಾತ್ರ ಇಚ್ಛಿಸುತ್ತೇವೆಯೇ ಹೊರತು ಭೂಮಿಯಲ್ಲಿಯೇ ಹೆಚ್ಚು ಕಾಲ ಬದುಕಿರೋ ಇಚ್ಛೆಯುಳ್ಳವರಾಗಿಲ್ಲ. ಇದು ನೋಡಿ, ನಮಗೆ ಯಾಕೆ ಈ ಭೂಲೋಕ ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ, ಇದಕ್ಕಿಂತ ಮೇಲ್ಗಡೆ ಇರೋ ಉತ್ಕೃಷ್ಟ ಭೋಗಗಳನ್ನು ನಾವು ನೋಡಿಲ್ಲ. ಒಂದು ಸತಿ ಆ ಉತ್ಕೃಷ್ಟವಾದಂಥ ಭೋಗಗಳನ್ನು ನೋಡಿದ್ಬಿಟ್ರೆ ಮತ್ತೆ ಈ ಭೂಲೋಕ ಅಂದರೆ ಚೀಚಿ ಏನಕ್ಕಪ್ಪ ಆ ಭೂಲೋಕ ಅನಿಸ್ತಾ ಇರುತ್ತೆ. ಅದಕ್ಕೆ ಅದು ವಿಚಾರ ಮಾಡ್ತಾ ಇರಬೇಕು, ಇದಕ್ಕಿಂತ ಉತ್ತಮ ಲೋಕಗಳಿದ್ದಾವೆ, ಇಲ್ಲಿ ಏನು ಸುಖನೇ ಇಲ್ಲ, ಇದು ಮರ್ತ್ಯ ಲೋಕ ಇದು ಅಂದ್ಬಿಟ್ಟು. ಅವ್ರು ನೋಡು, ಅವ್ರು ಜಾಸ್ತಿ ದಿವಸ ಭೂಲೋಕದಲ್ಲಿ ಇರೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಮತ್ತು ನಾವ್ಯಾಕೆ ಇಷ್ಟಪಡ್ತಾ ಇದ್ದೀವಿ? ಯಾಕೆ ಬೇಗ ಈ ಶರೀರನ ಬಿಟ್ಬಿಟ್ಟು ಹೋಗ್ಬೇಕು ಅನ್ನಿಸ್ತಾ ಇಲ್ಲ? ಮರ್ತೋಗ್ಬಿಟ್ಟಿದ್ದೀವಿ ನಾವು. ಇದಕ್ಕಿಂತ ಉತ್ಕೃಷ್ಟವಾದಂಥ ಭೋಗಗಳೆಲ್ಲ ಅನುಭವಿಸಿದ್ದೀವಿ. ಇದೇ ನಮಗೆ ಇಲ್ಲೇ ಸುಖ ಅನ್ನಿಸ್ತಾ ಇದೆ. 3 ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾದೇವಿಯು ಹುಟ್ಟಿದ ನಿನ್ನ ಮಕ್ಕಳನ್ನು ಒಡನೆ ನೀನು ನೀರಿನಲ್ಲಿ ಹಾಕಿಬಿಡಬೇಕು. ನಾವು ಚಿರಕಾಲ ಭೂಲೋಕದಲ್ಲಿರದಂತೆಯೂ ಮತ್ತು ನಮಗೆ ಪ್ರಾಪ್ತವಾಗಿರುವ ಬ್ರಾಹ್ಮಣ ಶಾಪದಿಂದ ಬಿಡುಗಡೆಯೂ ಬೇಗ ಆಗುವಂತೆಯೂ ನೀನು ವರ್ತಿಸಬೇಕಾಗಿದೆ. ಸರಿ ಬಿಡಿ, ನೀವು ಹೇಳಿದಂತೆಯೇ ಮಾಡುವೆನು. ಆದರೆ ನಿಮ್ಮಲ್ಲಿ ಒಬ್ಬನಾದರೂ ಶಾಂತನುವಿನ ಮಗನಾಗಿ ಚಿರಕಾಲ ಉಳಿದುಕೊಳ್ಳಬೇಕು. ನಾನು ಅವನೊಡನೆ ಮಾಡುವ ಸಂಗಮವು ವ್ಯರ್ಥವಾಗಬಾರದು.
ಸತ್ಪುತ್ರರಾಗಬೇಕೆನ್ನುವ ಕಾಮನೆಯಿಂದಲೇ ಸ್ತ್ರೀ ಪುರುಷರು ಸಮಾಗಮವು ನಡೆಯುವುದಾದ್ದರಿಂದ ನನ್ನ ಮತ್ತು ಶಾಂತನುವಿನ ಸಮಾಗಮದ ಫಲವಾಗಿ ಒಬ್ಬನಾದರೂ ಪುತ್ರನು ಉಳಿಯಲೇಬೇಕು. ಇದಕ್ಕೆ ನೀವು ಒಪ್ಪುವುದಾದರೆ ಅಂದಾಗ, ಸರಿ ಬಿಡಮ್ಮ ಗಂಗಾದೇವಿ, ನಿನ್ನ ಆಶಯದಂತೆಯೇ ನಡೆದುಕೊಳ್ಳುತ್ತೇವೆ. ನಮ್ಮ ಶಕ್ತಿಯ 8ನೇ ಒಂದಂಶವನ್ನು ಒಟ್ಟಾಗಿ ಕೂಡಿಸಿ ಶಾಂತನುವಿಗೆ ಒಬ್ಬ ಮಗನು ನಿನ್ನಲ್ಲಿ ಹುಟ್ಟುವಂತೆ ಮಾಡುತ್ತೇವೆ. ಅವನು ನಿಮ್ಮಿಬ್ಬರ ಸಮಾಗಮದ ಫಲವಾಗಿ ಚಿರಕಾಲ ಭೂಮಿಯಲ್ಲಿ ಉಳಿಯುವುದು ಮಾತ್ರವಲ್ಲದೆ ಶಾಂತನುವಿನ ಆಜ್ಞಾಧಾರಕನು ಮತ್ತು ಅವನಿಗೆ ಇಷ್ಟನೂ ಆಗುವನು. ಆದರೆ ಮರ್ತ್ಯಲೋಕದಲ್ಲಿ ಅವನ ಸಂತತಿಯು ಮುಂದುವರಿಯುವುದಿಲ್ಲ. ಈ ಕಾರಣದಿಂದಾಗಿ ವೀರ್ಯವಂತನಾದ ನಿನ್ನ ಆ ಪುತ್ರನು ಅಪುತ್ರವಂತನಾಗಿಯೇ ಅವಸಾನವನ್ನು ಹೊಂದುತ್ತಾನೆ. ಈ ಪ್ರಾರ್ಥನೆಯನ್ನು ನೀನು ಅಂಗೀಕರಿಸಬೇಕು ದೇವಿ ಅಂತ ಅವರು ವರನ ಕೇಳ್ತಾರೆ. ಈ ಥರ ಜನ್ಮೇಜಯ, ಗಂಗಾದೇವಿಯು ವಸುಗಳ ಪ್ರಾರ್ಥನೆಯನ್ನು ಅಂಗೀಕರಿಸಿದಳು. ಈ ವಿಧವಾಗಿ ವಸುಗಳು ಗಂಗಾದೇವಿಯೊಡನೆ ಪರಸ್ಪರ ಒಡಂಬಡಿಕೆಯನ್ನು ಮಾಡಿಕೊಂಡು ಪ್ರಹೃಷ್ಟಾಂತರಂಗರಾಗಿ ಅದರಂತೆಯೇ ನಡೆದುಕೊಳ್ಳಲು ವೇಗವಾಗಿ ಹೊರಟು ಹೋದರು. ಇವಾಗ ಶಾಂತನುವಿನ ಜನ್ಮವಾಗುತ್ತೆ. ಜನ್ಮೇಜಯ ಎಲ್ಲ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವುದರಲ್ಲಿಯೇ ಸರ್ವದಾ ನಿರತನಾಗಿದ್ದ ಪ್ರತೀಪನೆಂಬ ಕುರುವಂಶ ಪ್ರದೀಪನಾದ ರಾಜನೊಬ್ಬನಿದ್ದನು. ಅವನು ಅನೇಕ ವರ್ಷಗಳ ಕಾಲ ಗಂಗಾದ್ವಾರದಲ್ಲಿ, ಅಂದರೆ ಹರಿದ್ವಾರನ ಗಂಗಾದ್ವಾರ ಅಂತಾರೆ, ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಮಹಾಮಂತ್ರಗಳ ಜಪದಲ್ಲಿ ನಿರತನಾಗಿದ್ದನು. ಒಂದಾನೊಂದು ದಿನ ಪ್ರತೀಪನು ಜಪ ಮಾಡುತ್ತಾ ಕುಳಿತಿದ್ದಾಗ ಗಂಗಾದೇವಿಯು ನೀರಿನಿಂದ ಮೇಲೆ ಬಂದು ಕಮನೀಯವಾದ ಸ್ತ್ರೀರೂಪವನ್ನು ಧರಿಸಿದವಳಾಗಿ ಸಾಲವೃಕ್ಷಕ್ಕೆ ಸಮನಾಗಿದ್ದ ಪ್ರತೀಪನ ಬಲತೊಡೆಯ ಮೇಲೆ ಕುಳಿತುಕೊಂಡಳು. ನಿರುದ್ವಿಗ್ನನಾದ ಪ್ರತೀಪನು ತನ್ನ ತೊಡೆಯ ಮೇಲೆ ಕುಳಿತಿದ್ದ ಯಶಸ್ವಿನಿಯಾದ ಗಂಗಾದೇವಿಯನ್ನು ಪ್ರಶ್ನಿಸಿದನು, ಕಲ್ಯಾಣಿ, ನಾನು ನಿನಗಾಗಿ ಏನು ಮಾಡಲಿ? ನಿನ್ನ ಮನಸ್ಸಿನಲ್ಲಿರುವ ಆಕಾಂಕ್ಷೆ ಏನು ಅಂತ. ಆವಾಗ ಮಹಾರಾಜ, ನಾನು ನಿನ್ನನ್ನು ಕಾಮಿಸಿ ಬಂದಿರುವೆನು. ನನ್ನನ್ನು ಪರಿಗ್ರಹಿಸುವುದು ಯೋಗ್ಯವಾಗಿದೆ. ಕಾಮಾಭಿಲೇಷೆಯಿಂದ ಬರುವ ಸ್ತ್ರೀಯನ್ನು ಪರಿತ್ಯಜಿಸುವುದು ಸತ್ಪುರುಷರಿಂದ ನಿಂದ್ಯವಾಗಿ ಪರಿಗಣಿಸಲ್ಪಡುತ್ತದೆ. ಕಲ್ಯಾಣಿ, ನಾನು ಕಾಮೇಚ್ಛೆಯಿಂದ ಪರಸ್ತ್ರೀ ಗಮನವನ್ನು ಮಾಡತಕ್ಕವನಲ್ಲ. ಹಾಗಾದರೆ ನಿನ್ನನ್ನೇ ಮದುವೆಯಾಗುವಂತೆ ನೀನು ಹೇಳಬಹುದು. ನಾನು ನನ್ನ ವರ್ಣದವರನ್ನು, ಕ್ಷತ್ರಿಯರನ್ನು ಬಿಟ್ಟು ಬೇರೆಯವರನ್ನು ಪರಿಗ್ರಹಿಸುವುದೂ ಇಲ್ಲ. ಇದು ನನ್ನ ನಿಯತವಾದ ಧರ್ಮವಾಗಿರುತ್ತದೆ. ಮಹಾರಾಜ, ಯದ್ಯಪಿ ನಾನು ನಿನ್ನ ಸಜಾತಿಯಲ್ಲಿದ್ದರೂ ಅಶುಭಾಂಗಿಯಲ್ಲ, ಕುರೂಪಿಯಲ್ಲ, ಸಂಗಮಕ್ಕೆ ಅಯೋಗ್ಯವಾದವಳಲ್ಲ. ನನ್ನ ಪಾವಿತ್ರ್ಯದ ವಿಷಯವಾಗಿ ಹೇಳುವುದಾದರೆ 3 ಲೋಕಗಳಲ್ಲಿ ಯಾರೊಬ್ಬರೂ ನನ್ನ ವಿಷಯದಲ್ಲಿ ಲಘುವಾದ ಮಾತುಗಳನ್ನಾಡಲಾರರು. ಗಂಗಾ ಸ್ನಾನ, ತುಂಗಾಪಾನ ಅಂತಾರೆ. ಗಂಗೆ ದರ್ಶನದಿಂದನೇ ಮೋಕ್ಷ ಪ್ರಾಪ್ತಿ ಅಂತಾರೆ. ಸ್ವೇಚ್ಛೆಯಿಂದ ನಿನ್ನನ್ನೇ ಕಾಮಿಸಿ ಬಂದಿರುವ ಶ್ರೇಷ್ಠ ಸ್ತ್ರೀ ಎಂದು ಪ್ರಸಿದ್ಧಲಾಗಿರುವ ದೇವಕನ್ಯಾದ ನನ್ನನ್ನು ಸೇವಿಸುವವನಾಗೂ ಪರಿಗ್ರಹಿಸು. ಆದರೂ ಕೂಡ ಕಲ್ಯಾಣಿ, ನಾನು ನಿನ್ನ ಪ್ರಿಯನಾಗಬೇಕೆಂದು ನಿನಗೆ ಪ್ರಚೋದಿಸುತ್ತಿರುವುದೇನೋ ನಿಜ. ಆದರೆ ನೀನು ಮಾಡಿರುವ ಕ್ರಿಯೆಯು ಮಾತ್ರ ನಿನ್ನನ್ನು ಪತ್ನಿಯನ್ನಾಗಿ ಪರಿಗ್ರಹಿಸಿಕೊಡದೆಂಬುದನ್ನು ಬಹು ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ಸಮಯದಲ್ಲಿ ನಾನೇನಾದರೂ ನನ್ನ ಪ್ರತಿಜ್ಞಾತವಾದ ಧರ್ಮವನ್ನು ಮತ್ತು ನೀನು ಕಾರ್ಯತಃ ತೋರಿಸಿಕೊಟ್ಟಿರುವ ಸೂಚನೆಯನ್ನು ಮೀರಿ ನಿನ್ನ ಪ್ರೇರಣೆಯಂತೆ ನಡೆದುಕೊಂಡೆನಾದರೆ ಈ ಧರ್ಮ ವಿಪರ್ಯಾಸವು ನನ್ನನ್ನು ನಾಶ ಮಾಡಿಬಿಡುತ್ತದೆ. ಕೇಳಿಕೆಗೆ ಅಥವಾ ಪ್ರಾರ್ಥನೆಗೆ ವಿರುದ್ಧವಾದ ಯಾವ ಕಾರ್ಯವನ್ನು ಮಾಡಿದನೆಂದು ನೀನು ಪ್ರಶ್ನಿಸಬಹುದಲ್ಲವೇ? ಅದಕ್ಕೂ ಉತ್ತರವನ್ನು ನೀನು ಕೇಳುವ ಮೊದಲು ಹೇಳಿಬಿಡುತ್ತೇನೆ. ನೀನು ನೇರವಾಗಿ ಬಂದು ನನ್ನ ಬಲತೊಡೆಯ ಮೇಲೆ ಕುಳಿತೀಯಲ್ಲವೇ? ಬಲಗಡೆ ತೊಡೆ ಮೇಲೆ ಕೂಡೋರು ಸೊಸೆ ಮತ್ತು ಮಗು ಆಗುತ್ತೆ, ಮಗು ಆಗಲಿ ಆ ಥರ ಮಕ್ಕಳಂತಾರೆ. ಎಡಗಡೆ ತೊಡೆ ಮೇಲೆ ಕೂಡೋರು ಹೆಂಡತಿ ಆಗ್ತಾರೆ. ಆ ಥರ ನಿಯಮ ಇರುತ್ತೆ. ವರಾಂಗನೆ, ನನ್ನ ಬಲತೊಡೆಯನ್ನಾಕ್ರಮಿಸಿ ನೀನು ಕುಳಿತೆ. ಹೆಣ್ಣು ಮಕ್ಕಳು ಮತ್ತು ಸೊಸೆಯರು ಮಾತ್ರವೇ ಬಲತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹರಾಗಿರುತ್ತಾರೆ. ಬಲತೊಡೆಯು ಅವರಿಗಾಗಿಯೇ ಮೀಸಲಾದದ್ದು. ಎಡಭಾಗದ ತೊಡೆಯು ಕಾಮಿನಿಗೆ ಅಥವಾ ಪತ್ನಿಗೆ ಕುಳಿತುಕೊಳ್ಳುವ ಯೋಗ್ಯವಾದದ್ದು. ನಿನ್ನ ಮಾತಿನಂತೆ
ಕೃತಿಯು ಇದ್ದಿದ್ದರೆ ನೀನು ಎಡೆತೊಡೆಯನ್ನು ಆಕ್ರಮಿಸಿ ಕುಳಿತುಕೊಳ್ಳುತ್ತಿದ್ದೆ. ಅದನ್ನು ನೀನು ವಿಸರ್ಜಿಸಿದ್ದರಿಂದ ನೀನು ನನ್ನನ್ನು ಕಾಮಿಸಲೂ ಬಾರದು, ನಾನು ನಿನ್ನನ್ನು ಪತ್ನಿಯನ್ನಾಗಿ ಪರಿಗ್ರಹಿಸಲೂ ಬಾರದು. ಇದಕ್ಕೆ ವಿರುದ್ಧವಾಗಿ ನಡೆದರೆ ಧರ್ಮದ ವಿಪರ್ಯಾಸವಾಗುತ್ತದೆ. ಈ ಧರ್ಮದ ವಿಪರ್ಯಾಸವೇ ನನ್ನನ್ನು ಹಾಳು ಮಾಡಿಬಿಡುತ್ತದೆ. ಆದ್ದರಿಂದ ನಾನು ಖಂಡಿತವಾಗಿಯೂ ನಿನ್ನನ್ನು ಕಾಮವೃತ್ತಿಯಲ್ಲಿ ನಡೆಸುವುದಿಲ್ಲ. ನೀನು ನನ್ನ ಸೊಸೆಯಾಗಲಡ್ಡಿಯಿಲ್ಲ. ನಿನ್ನನ್ನು ನಾನು ನನ್ನ ಮಗನ ಹೆಂಡತಿಯನ್ನಾಗಿ ಪರಿಗ್ರಹಿಸುತ್ತೇನೆ. ನೀನು ಬಂದು ನನ್ನ ಒಳತೊಡೆಯನ್ನಾಕ್ರಮಿಸಿ ಕುಳಿತೆ. ಇದರಿಂದಲೇ ನೀನು ನನ್ನ ಸೊಸೆಯಾಗಲು ಅರ್ಹಳಾಗಿರುವೆ ಎಂದು ನಾನು ಭಾವಿಸಿದ್ದೇನೆ ಅಂತ. ಧರ್ಮಜ್ಞನೇ, ನೀನು ಹೇಳಿದಂತೆ ನಾನು ನಿನ್ನ ಮಗನ ಹೆಂಡತಿಯಾಗುತ್ತೇನೆ. ಗಂಗಾದೇವಿಗೂ ಗೊತ್ತಿರುತ್ತೆ ಶಾಂತನುವಿನ ಮದುವೆ ಮಾಡ್ಕೋಬೇಕಾಗಿರೋದು ಫೈನಲ್ಲಾಗಿ ಅಂತ. ನಿನ್ನ ಮೇಲಿನ ಭಕ್ತಿಯಿಂದ ಗೌರವದಿಂದ ನಾನು ಭರತವಂಶದ ಕುಲವಧುವಾಗುತ್ತೇನೆ. ಭರತಕುಲದರ ಅರಸರ ಹಿರಿಮೆಯನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಪೃಥ್ವಿಯಲ್ಲಿರುವ ಸಕಲ ರಾಜರಿಗೂ ನೀವು ಆಶ್ರಯರಾಗಿರುವಿರಿ. ನಿಮ್ಮ ಗುಣಕಥನವು ಹಲವು 100 ವರ್ಷಗಳ ಕಾಲ ಸತತವಾಗಿ ಹೇಳಿದರೂ ಮುಗಿಯತಕ್ಕದ್ದಲ್ಲ. ನಿಮ್ಮ ಕುಲದ ಅರಸರು ಸಾಧುತ್ವಕ್ಕೂ ಮತ್ತು ಸುಚಾರಿತ್ಯಕ್ಕೂ ಹೆಸರಾದಂಥವರಾಗಿದ್ದಾರೆ. ನೀನು ಹೇಳಿದಂತೆ ನಾನು ನಿನ್ನ ಸೊಸೆಯಾಗುತ್ತೇನೆ. ಆದರೆ ನಿನ್ನ ಪುತ್ರನೊಡನಿರುವ ಸಮಯದಲ್ಲಿ ನನ್ನದೇ ಆದ ನಿಯಮವೊಂದು ನಾನು ಪರಿಪಾಲಿಸಬೇಕಾಗಿದೆ. ನಾನು ಅನುಸರಿಸುವ ನಿಯಮವು ನಿನ್ನ ಮಗನಿಗೆ ಇಷ್ಟವಾಗದೇ ಇರಲಿ. ಅದನ್ನು ವಿವೇಚಿಸಲು ಅಥವಾ ವಿಮರ್ಶಿಸಲು ಅವನು ಹೋಗಬಾರದು. ನಾನು ಇದೇ ನಿಯಮದಿಂದ ಇದ್ದುಕೊಂಡು ನಿನ್ನ ಮಗನ ಸಂತೋಷವನ್ನು ಹೆಚ್ಚಿಸುತ್ತೇನೆ. ನಿನ್ನ ಮಗನಿಗೆ ಸಂತೋಷದಾಯಕಲಾಗಿರುತ್ತೇನೆ. ನನ್ನ ಸಂಬಂಧದಿಂದಾಗಿ ನಿನ್ನ ಪುತ್ರನು ಪ್ರಿಯರಾದ ಪುಣ್ಯಾತ್ಮರಾದ ಮಕ್ಕಳನ್ನು ಪಡೆದು ಅವಸಾನಾಂತರದಲ್ಲಿ ಸಕಲ ಸುಖದಾಯಕವಾದ ಸ್ವರ್ಗವನ್ನು ಸೇರುವನು. ಜನ್ಮೇಜಯ, ಈ ಥರ ಪ್ರತೀಪನು ತಥಾಸ್ತು ಎಂದು ಪ್ರತಿವಚನವಿತ್ತ ನಂತರ ದೇವಕನ್ಯೆಯು ಗಂಗಾದೇವಿಯು ಅಂತರ್ಧಾನ ಹೊಂದಿದಳು. ಆ ವೇಳೆಗೆ ವೃದ್ಧನಾದ ರಾಜನಿಗಿನ್ನೂ ಮಕ್ಕಳೇ ಆಗಿರಲಿಲ್ಲ. ಸೊಸೆಯನ್ನಾಗಿ ಮಾಡಿಕೊಳ್ಳುವನೆಂದು ಗಂಗೆಗೆ ಪ್ರತಿವಚನವನ್ನಿತ್ತಿದ್ದರಿಂದ ಪ್ರತೀಪನಿಗೆ ಪುತ್ರನನ್ನು ಪಡೆಯುವುದು ಅನಿವಾರ್ಯವಾಯಿತು. ಮಗನನ್ನು ಪಡೆಯಲು ಪ್ರತೀಪನು ಭಾರ್ಯೆಯೊಡನೆ ತಪಸ್ಸನ್ನು ಮಾಡಿದನು. ತಪಸ್ಸಿನ ಫಲವಾಗಿ ವೃದ್ಧ ದಂಪತಿಗಳು ಮಹಾಭಿಷನನ್ನು ಪುತ್ರನನ್ನಾಗಿ ಪಡೆದರು. ವಂಶವು ಶಾಂತವಾಗುವುದರಲ್ಲಿದ್ದಾಗ, ಕ್ಷಯಿಸುವುದರಲ್ಲಿದ್ದಾಗ ಹುಟ್ಟುವುದರಿಂದ ಅಥವಾ ತಪಶ್ಚರ್ಯೆಯಲ್ಲಿಯೇ ನಿರತನಾಗಿದ್ದ ಶಾಂತನಾಗಿದ್ದ ಪ್ರತೀಪನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದವನಾದ್ದರಿಂದ ಅವನಿಗೆ ಶಾಂತನು ಎಂದು ನಾಮಕರಣವನ್ನು ಮಾಡಿದರು. ಇನ್ನು ವಯಸ್ಸಾದ ಮೇಲೆ ಹುಟ್ಟಿರೋ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಇರುತ್ತೆ. ಆವಾಗ ಇನ್ನೂ ಓಪಿಕೆ ಕಡಿಮೆ ಇರುತ್ತಲ್ಲ ಅಂಥ ಸಮಯದಲ್ಲಿ. ಬಟ್ ಇವರು ತಪಸ್ಸು ಮಾಡ್ತಾ ಇದ್ರಲ್ಲ, ಅದಕ್ಕೆ ಇವನು ಶಾಂತನಾಗಿ ಹುಟ್ಟಿದ್ದಾನೆ. ಶಾಂತನು ತನ್ನ ಸತ್ಕರ್ಮಗಳಿಂದಲೇ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಮತ್ತು ಅಕ್ಷಯವಾದ ಪುಣ್ಯಲೋಕಗಳನ್ನು ಸ್ಮರಿಸಿಕೊಳ್ಳುತ್ತಾ ಯಾವಾಗಲೂ ಪುಣ್ಯಕರ್ಮಗಳಲ್ಲಿಯೇ ನಿರತನಾಗಿರುತ್ತಿದ್ದನು. ಯಾವಾಗಲೂ ಆ ಸ್ವರ್ಗಗಳು ಅದಕ್ಕಿಂತ ಉತ್ತಮ ಲೋಕಗಳನ್ನು ಸ್ಮರಣೆ ಮಾಡೋದು, ಆ ಲೋಕಗಳನ್ನು ಹೊಂದಬೇಕಾದ್ರೆ ಯಾವ ಪುಣ್ಯಕರ್ಮಗಳು ಮಾಡಬೇಕು ಅದನ್ನು ಮಾಡ್ತಾ ಇರೋದು. ಶಾಂತನು ಯುವಕನಾದದ್ದನ್ನು ಕಂಡು ಪ್ರದೀಪನು ತಾನು ಸ್ತ್ರೀಯೋರ್ವಗಳಿದ್ದ ಭಾಷೆಯನ್ನು ಸ್ಮರಿಸಿದವನಾಗಿ ಪುತ್ರನನ್ನು ಕುರಿತು ಹೇಳಿದನು. ಮಗು, ಹಲವಾರು ವರ್ಷಗಳಿಂದ ಶ್ರೇಷ್ಠಳಾದ ಸ್ತ್ರೀಯೊಬ್ಬಳು ನಿನ್ನ ಶ್ರೇಯಸ್ಕಾಮಳಾಗಿ ನನ್ನ ಸಮೀಪಕ್ಕೆ ಬಂದಿದ್ದಳು. ವರವರ್ಣಿನಿಯಾದ ದೇವಕನ್ಯೆಯಾದ ಅವಳೇನಾದರೂ ಪುತ್ರಕಾಮನೆಯಿಂದ ರಹಸ್ಯದಲ್ಲಿ ನಿನ್ನನ್ನು ಸಂಧಿಸಿ ಪ್ರಾರ್ಥಿಸಿದ್ದೇ ಆದರೆ ನೀನವಳನ್ನು ಪರಿಗ್ರಹಿಸು. ಅವಳ್ಯಾರು, ಅವಳು ಕುಲಗೋತ್ರಗಳೇನು ಎಂಬ ಯಾವ ಪ್ರಶ್ನೆಯನ್ನು ಕೇಳುವ ಕಾರಣವಿಲ್ಲ. ಅವಳು ನಿನಗಿಷ್ಟವಾಗುವ ಕಾರ್ಯವನ್ನೇ ಮಾಡಲಿ, ಅನಿಷ್ಟವೆನಿಸಿದ ಕಾರ್ಯವನ್ನೇ ಮಾಡಲಿ, ನೀನವಳನ್ನು ಹೀಗೇಕೆ ಮಾಡಿದೆ ಎಂದು ಪ್ರಶ್ನಿಸಕೂಡದು. ಈ ನಿಯಮಗಳನ್ನನುಸರಿಸಿ ನನ್ನ ನಿದರ್ಶನದಂತೆ ನೀನವಳನ್ನು ಪರಿಗ್ರಹಿಸಬೇಕು. ಈ ಥರ ಅವ್ರ ತಂದೆ ಹೇಳಿಬಿಟ್ಟಿರ್ತಾನೆ. ಜನ್ಮೇಜಯ, ಪ್ರದೀಪನ ಶಾಂತನುವಿಗೆ ಹೀಗೆ ನಿರ್ದೇಶಿಸಿ ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಪತ್ನಿಯೊಡನೆ ಅರಣ್ಯಕ್ಕೆ ಹೊರಟು ಹೋದನು.
ಮುಂಚೆ ಹಂಗೆ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾಯಿದ್ರು ತಪಶ್ಚರ್ಯಾಗಿ. ಈಗಿಲ್ಲ, ಅಲ್ಲೇ ಇರ್ತಾರೆ ಮನೆಗಳು, ಮಕ್ಕಳ ಜೊತೆನೇ ಇದ್ದು ಎಲ್ಲ ರಾಗ ದ್ವೇಷಗಳು, ಅತ್ತೆ ಸೊಸೆ ಜಗಳಗಳು ಎಲ್ಲ ಇದರಲ್ಲೇ ಎಲ್ಲ ಸತಮತರಾಗ್ಬಿಡ್ತಾ ಇರ್ತಾರೆ. ಶಾಂತನುವು ಮಹಾಪರಾಕ್ರಮಿಯಾಗಿದ್ದನು. ದೇವಾಧಿಪತಿಯಾದ ಇಂದ್ರನಿಗೆ ಸಮಾನನೆನಿಸಿದ್ದನು. ಅವನಿಗೆ ಬೇಟೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿತು. ಯಾವಾಗಲೂ ಸಾಮಾನ್ಯವಾಗಿ ಜಿಂಕೆಗಳನ್ನು ಕಾಡು ಕೋಣಗಳನ್ನು ಬೇಟೆಯಾಡುತ್ತಾ ಅರಣ್ಯದಲ್ಲಿಯೇ ಇದ್ದು ಬಿಡುತ್ತಿದ್ದನು. ಅವನೊಮ್ಮೆ ಸಿದ್ಧಚಾರಣ ಸೇವಿತಳಾದ ಗಂಗಾ ನದಿಯ ಸಮೀಪದಲ್ಲಿ ಏಕಾಕಿಯಾಗಿ ಸಂಚರಿಸುತ್ತಿದ್ದನು. ಅಲ್ಲವನು ಜಾಜ್ವಲ್ಯಮಾನವಾದ ಶರೀರ ಕಾಂತಿಯನ್ನು ಹೊಂದಿದ್ದ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣುತ್ತಿದ್ದ ನಯನ ಮನೋಹರಳಾದ ಸ್ತ್ರೀಯೊಬ್ಬಳನ್ನು ಕಂಡನು. ಅವಳು ದೋಷರಹಿತಳಾಗಿದ್ದಳು. ಬೆಳದಿಂಗಳ ಕಾಂತಿಯನ್ನು ಚೆಲ್ಲುವ ಮುಕ್ತಫಲಗಳಿಗಿಂತಿರುವ ದಂತಪಂಕ್ತಿಗಳಿಂದ ಸುಶೋಭಿತವಾದ ಮುಖಾರವಿಂದವನ್ನು ಹೊಂದಿದ್ದಳು. ಮೇಲಾಗಿ ಅವಳ ಏಕಾಕಿನಿಯಾಗಿದ್ದಳು. ಆಕಸ್ಮಿಕವಾಗಿ ಅಂತಹ ಸೊಬಗಿನ ಸುಂದರ ಯುವತಿಯನ್ನು ಕಂಡೊಡನೆ ಶಾಂತನುವು ಅಚ್ಚರಿಗೊಂಡನು. ಮತ್ತು ಇನ್ನೆಲ್ಲ ಎಲ್ಲ ವರ್ಣನೆ, ಅಂದದ ವರ್ಣನೆ ಬರ್ತಾ ಇರುತ್ತೆ. ನೆಟ್ಟ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಯುವತಿಗೆ ಸಾಧ್ಯವಾಗಲಿಲ್ಲ. ಮನ್ಮಥಕಾರನಾದ ರಾಜನಲ್ಲಿಯೇ ಲೀನನಾಗಿ ಹೋದಳು ಗಂಗಾದೇವಿ ಕೂಡ. ಮತ್ತು ಸುಮಧ್ಯಮೆ, ನೀನೇನು ದೇವತೆಯೇ, ದಾನವಿಯೇ, ಗಂಧರ್ವಿಯೇ ಅಥವಾ ಅಪ್ಸರೆಯರಲ್ಲಿ ಒಬ್ಬಳಾಗಿವೆಯೇ, ಅಥವಾ ನೀನೇಕೆ ಯಕ್ಷಿಯೇ ಅಂತೆಲ್ಲ ಪ್ರಶ್ನೆ ಕೇಳಿದಾಗ ಆವಾಗ ದೇವಕನ್ಯೆಯಂತೆ ಅನಿರ್ವಾಚ್ಯವಾದ ಸೌಂದರ್ಯದಿಂದ ಬೆಳಗುತ್ತಿರುವ ನೀನು ನನ್ನ ಭಾರ್ಯೆಯಾಗು ಅಂತ ಪ್ರಾರ್ಥನೆ ಈತನೇ ಕೇಳಿಬಿಡ್ತಾನೆ. ಆವಾಗ ಜನಮೇಜಯ ಶಾಂತನುವಿನ ಸುಮಧುರವಾದ ಸುಮನೋಹರವಾದ ಮತ್ತು ಮಂದಹಾಸಯುಕ್ತವಾದ ಮಾತುಗಳನ್ನು ಕೇಳಿ ಗಂಗಾದೇವಿಯು ತಾನು ವಸುಗಳಿಗಿತ್ತಿದ್ದ ಮಾತನ್ನು ಸ್ಮರಿಸಿ ರಾಜನ ಸಮೀಪಕ್ಕೆ ಮೆಲ್ಲನೆ ಹೋದಳು. ಮಂದಹಾಸದೊಡನೆ ಮೃದುವಾಗಿ ಹೇಳಿದಳು, ಭೂಪಾಲನೇ, ನಾನು ನಿನ್ನ ಭಾರ್ಯೆಯಾಗಿ ನಿನ್ನ ಅಧೀನಳಾಗುತ್ತೇನೆ. ಆದರೆ ನಾನು ಶುಭವಾದ ಅಥವಾ ಅಶುಭವಾದ, ನಿನಗಿಷ್ಟವಾದ ಅಥವಾ ಅನಿಷ್ಟವೆನಿಸಿದ ಯಾವ ಕಾರ್ಯವನ್ನೇ ಮಾಡಿದರೂ ಸರಿಯೇ, ನೀನು ನನ್ನನ್ನು ತಡೆಯಬಾರದು. ಆ ಕಂಡೀಷನ್ ಆಗಿಬಿಡ್ತಾರೆ. ಸರಿ ಅಂತ ಈ ನಿಯಮವನ್ನು ಅನುಸರಿಸುವುದಾದರೆ ನಾನು ನಿನ್ನೊಡನೆ ಇರುವೆನು. ನಿನಗಿಷ್ಟವಾದ ಕಾರ್ಯವನ್ನು ನಾನು ಮಾಡುವಾಗ ನೀನೇನಾದರೂ ತಡೆದರೆ ಅಥವಾ ನನ್ನನ್ನು ಅಪ್ರಿಯವಾದ ಮಾತುಗಳಿಂದ ನಿಂದಿಸಿದರೆ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು. ಇದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. ಅಲ್ಲಿಂದ ಮುಂದೆ ನಿಮಿಷ ಮಾತ್ರವೂ ನಾನು ನಿನ್ನೊಡನೆ ಇರಲಾರೆನು. ಆಗಬಹುದೇ ಅಂತ ಕಂಡೀಷನ್ ಇಡ್ತಾಳೆ. ಶಾಂತನು ಮುಂದೆ ಏನೊಂದನ್ನು ಪ್ರಶ್ನಿಸದೆ ಹಾಗೆಯೇ ಆಗಲೆಂದು ಹೇಳಿ ಅವಳ ನಿಯಮಗಳಿಗೆ ತನ್ನ ಒಪ್ಪಿಗೆಯನ್ನಿತ್ತನು. ತನ್ನ ಮಾತಿಗೆ ಒಪ್ಪಿಗೆಯನ್ನಿತ್ತುದಕ್ಕಾಗಿ ವರವರ್ಣಿನಿಗೆ ಅತುಲವಾದ ಸಂತೋಷ ಉಂಟಾಯಿತು. ಪಾರ್ಥಿವೋತ್ತಮನಾದ ಶಾಂತನುವನ್ನು ವರಿಸಿದಳು. ಮತ್ತು ತಾನಿತ್ತಿದ್ದ ಮಾತಿಗೆ ಅನುಸಾರವಾಗಿ ಶಾಂತನುವು ಅವಳೇನು ಮಾಡಿದರೂ ನೀನೇಗೆ ಈ ಕಾರ್ಯ ಮಾಡಿದೆ ಎಂದು ಅವಳನ್ನು ಪ್ರಶ್ನಿಸುತ್ತಿರಲಿಲ್ಲ. ಶಾಂತನು ಗಂಗಾದೇವಿಯ ಸೌಶೀಲ್ಯ ಸದಾಚಾರಗಳಿಂದ, ರೂಪ ಔದಾರ್ಯಗಳಿಂದಲೂ ಏಕಾಂತದಲ್ಲಿ ಮಾಡುತ್ತಿದ್ದ ಸೇವೆಯಿಂದಲೂ ಬಹಳ ಸಂತುಷ್ಟನಾಗಿದ್ದನು. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಪ್ರವಹಿಸಿದ ಗಂಗಾದೇವಿಯಾದರೂ ದಿವ್ಯ ಮಾನುಷ್ಯ ವಿಗ್ರಹವನ್ನು ಹೊಂದಿದವಳಾಗಿ ದೇವರಾಜ ಸಮಪ್ರಭನಾದ ನರಸಿಂಹನಾದ ಶ್ರೀಮಂತನಾದ ಶಾಂತನುವನ್ನು ಪತ್ನಿಯನ್ನಾಗಿ ಪಡೆದು ಪರಮ ಸುಖವನ್ನು ಅನುಭವಿಸಿದಳು. ಶಾಂತನುವು ಅದೃಷ್ಟ ವಿಶೇಷದಿಂದ ಪರಮ ಪಾವನೆಯಾದ ಗಂಗಾದೇವಿಯನ್ನು ಪಡೆದು ತನ್ನ ಅಭಿಲಾಷೆಯನ್ನು ಪೂರೈಸಿಕೊಂಡನು. ಕಾಮಕೇಳಿಯ ಸಮಯದಲ್ಲಿ ತೋರಿಸುತ್ತಿದ್ದ ಹಾವಭಾವಗಳಿಂದಲೂ ಮತ್ತು ಸುಮನೋಹರವಾದ ನೃತ್ಯಗಳಿಂದಲೂ ಗಂಗಾದೇವಿ ಶಾಂತನುವಿನ ಮನಸ್ಸನ್ನು ಸೆರೆಗೊಂಡಳು. ತನಗೆ ಅನುರೂಪಳಾದ ಭಾರ್ಯೆಯು ಸಿಕ್ಕಿದ್ದಳೆಂದು ಶಾಂತನುವು ತನಗೆ ಅನುರೂಪನಾದ ಪ್ರಿಯತಮನೂ ಸಿಕ್ಕಿದ್ದನೆಂದು ಗಂಗಾದೇವಿ ಪರಸ್ಪರವಾಗಿ ಆನಂದಿಸಿದರು. ಈ ಥರ ವರ್ಷಗಳು ಕ್ಷಣದಂತೆ ಉರುಳಿ ಹೋದವು. ಶಾಂತನುವು ಯಥೇಚ್ಛವಾಗಿ ಗಂಗಾದೇವಿಯೊಡನೆ ವಿಹರಿಸುತ್ತಿದ್ದ ಕಾಲದಲ್ಲಿ ಅವಳಲ್ಲಿ ದೇವಸುತೋಪರಮರಾದ 8 ಮಕ್ಕಳನ್ನು ಪಡೆದನು. ಆದರೆ ಒಂದೊಂದು ಮಗುವು ಹುಟ್ಟಿದಾಗಲೇ ಗಂಗಾದೇವಿಯು ಅದನ್ನು ತೆಗೆದುಕೊಂಡು ಹೋಗಿ ತ್ವಾಂ ಪ್ರೀಣಾಮಹ್ಯಂ, ನಾನು ನಿನ್ನನ್ನು ಸುಪ್ರೀತನನ್ನಾಗಿ ಮಾಡುತ್ತೇನೆ, ಅರ್ಥಾತ್ ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದು ಹೇಳಿ ಗಂಗಾ ಪ್ರವಾಹದಲ್ಲಿ ಹಾಕಿಬಿಡುತ್ತಿದ್ದಳು.
ಅದೇ ರೀತಿಯಲ್ಲಿ 7 ಮಕ್ಕಳನ್ನು ಹಾಕಿಬಿಟ್ಟಳು. ಅವಳು ನದಿಯಲ್ಲಿ ಹಾಕಿದ ಮಗು ಪುನಃ ಮೇಲಕ್ಕೆ ಬರುತ್ತಿರಲಿಲ್ಲ. ತನ್ನ ಪ್ರೇಯಸಿಯ ಆ ಕಾರ್ಯವು ಶಾಂತನುವಿಗೆ ಪ್ರಿಯವಾಗಿರಲಿಲ್ಲ. ಆದರೂ ಅವಳು ಮಾಡುತ್ತಿದ್ದ ಕಾರ್ಯಕ್ಕೆ ಶಾಂತನುವು ಅಡ್ಡಿಯನ್ನುಂಟು ಮಾಡಲಿಲ್ಲ. ಏಕೆಂದರೆ ತನ್ನ ಅಸಮಾಧಾನವನ್ನು ಸೂಚಿಸಿದರೆ ಅವಳು ತನ್ನನ್ನು ಬಿಟ್ಟು ಹೋಗಿಬಿಡುವಳೆಂಬ ಭಯವೇ ಅದಕ್ಕೆ ಕಾರಣವಾಗಿತ್ತು. ಶಾಂತನುವಿಗೆ ಗಂಗಾದೇವಿಯಲ್ಲಿ 8ನೆಯ ಮಗುವು ಹುಟ್ಟಿತು. ಹಿಂದಿನಂತೆಯೇ ಗಂಗಾದೇವಿಯು ನಗುತ್ತಲೇ ಹುಟ್ಟಿದ ಮಗುವನ್ನು ನದಿಯಲ್ಲಿ ಹಾಕಲು ಹೊರಟಳು. ಆ ಸಮಯದಲ್ಲಿ ಶಾಂತನುವಿಗೆ ಅದನ್ನು ಸಹಿಸಲಾಗಲಿಲ್ಲ. ವ್ಯಾಮೋಹವನ್ನು ತೊರೆದಾದರೂ ಮಗುವನ್ನು ಉಳಿಸಿಕೊಳ್ಳಬೇಕೆಂದು ಶಾಂತನುವಿನ ಮನಸ್ಸು ತವಕಿಸುತ್ತಿತ್ತು. ಮುಖವನ್ನು ಗಂಟಿಕ್ಕಿಕೊಂಡು ದುಃಖಪೀಡಿತನಾಗಿ ಪತ್ನಿಯನ್ನು ಗುರುತಿಡಿದನು. ಈ ಮಗುವನ್ನು ಕೊಳೆ ಮಾಡಿ ಬಿಡಬೇಡ. ನೀನ್ಯಾರು? ನಿನ್ನ ಕುಲಗೋತ್ರಗಳೇನು? ನಿನ್ನಲ್ಲಿ ಹುಟ್ಟಿದ ಮಕ್ಕಳನ್ನೇ ಏಕೆ ಕೊಲೆ ಮಾಡುವೆ? ಪುತ್ರಘಾತಿನಿಯೇ, ಇದರಿಂದ ನಿನಗೆ ಮಹಾಪಾಪ ಉಂಟಾಗಿರುವುದು. ಪ್ರಪಂಚದ ದೃಷ್ಟಿಯಿಂದ ನೀನಿಂದು ಬಹು ನಿಂದೆಲಾಗಿರುವೆ ಅಂದ್ಬಿಟ್ಟು ಕೋಪ ಬಂದು ಬೈದು ಬಿಡ್ತಾನೆ. ಒಂದು ಹಾವು ಮಾತ್ರ ತನ್ನ ಮರಿಗಳನ್ನು ತಿಂದುಬಿಡುತ್ತೆ, ಒಂದೊಂದು ಸತಿ ನಾಯಿನೂ ತಿಂದುಬಿಡುತ್ತೆ. ನಾಯಿ ಮರಿಗಳು ಹಾಕಿದ ತಕ್ಷಣ ತುಂಬ ಹಸಿವಾದ ಮೇಲೆ ಒಂದು ನಾಯಿ ಮರಿನ ತಿಂದುಬಿಡುತ್ತೆ. ಸುತ್ತಮುತ್ತ ಅದಕ್ಕೆ ಶಕ್ತಿ ಇಲ್ಲ ಊಟಕ್ಕೆ ಹೋಗೋದಕ್ಕೆ ಅಂದ್ಬಿಟ್ರೆ. ಹಾವು ಕೂಡ ಅಷ್ಟೇ, ಮೊಟ್ಟೆಗಳಿಟ್ಟು ಅದರ ಮೊಟ್ಟೆಗಳನ್ನ ಅದೇ ತಿನ್ನುತ್ತೆ. ತುಂಬ ಕೆಲವು ಪ್ರಾಣಿಗಳು ಆ ಥರ ಮಾಡ್ತವೆ. ಈ ಥರ ಸ್ವಂತ ಮಕ್ಕಳನ್ನು ಸಾಯಿಸ್ಕೊಳ್ಳೋದು ತುಂಬ ರೇರಾಗಿರುತ್ತೆ. ಪುತ್ರ ಕಾಮನೆ, ಪುತ್ರವಂತರಲ್ಲಿ ಶ್ರೇಷ್ಠನಾದವನೇ, ನಾನು ನಿನ್ನ ಮಗನನ್ನು ಕೊಲೆ ಮಾಡುವುದಿಲ್ಲ. ಆದರೆ ನಮ್ಮಿಬ್ಬರ ಸಂಬಂಧವು ಮಾತ್ರ ಇಂದಿಗೆ ಅಂತ್ಯವಾಗುತ್ತದೆ. ನನ್ನ ಮೊದಲನೆಯ ನಿಬಂಧನೆ ಇದಾಗಿದ್ದಿತು. ನನ್ನ ಕುಲಗೋತ್ರಗಳನ್ನು ನೀನಿಂದು ಕೇಳಿದೆಯಲ್ಲವೇ? ಮಹರ್ಷಿಗಳ ಸಮೂಹದಿಂದ ಅನವರತವೂ ಸೇವಿತಳಾಗಿರುವ ಗಂಗಾದೇವಿಯೇ ನಾನು. ಜುಹ್ನು ಎಂಬ ಮಹರ್ಷಿಯೇ ನನ್ನ ತಂದೆ. ನನ್ನನ್ನು ಜಾಹ್ನವಿ ಎಂದು ಕರೆಯುತ್ತಾರೆ. ದೇವಕಾರ್ಯದ ಸಿದ್ಧಿಗಾಗಿ ನಾನು ನಿನ್ನ ಪತ್ನಿಯಾಗಿ ಇಷ್ಟು ಕಾಲವಿದ್ದೆನು. ನಿನ್ನ ಸಮಾಗಮದಿಂದ ನನ್ನಲ್ಲಿ ಹುಟ್ಟಿದ ಈ ಮಕ್ಕಳು ಸಾಮಾನ್ಯರಲ್ಲ. ಮಹಾಭಾಗರದ ಮಹೋಜಸ್ವಿಗಳಾದ ಅಷ್ಟವಸುಗಳೇ ನಿನ್ನ ಮಕ್ಕಳಾಗಿ ಜನ್ಮ ತಾಳಿದ್ದರು. ಅಪವರಿತ ಶಾಪದ ಕಾರಣದಿಂದಾಗಿ ಅವರು ಮಾನವರಾಗಿ ಜನ್ಮವನ್ನು ಪಡೆಯಲೇಬೇಕಾಗಿತ್ತು. ಅಂತಹ ಮಹಾಭಾಗರನ್ನು ಮಕ್ಕಳನ್ನಾಗಿ ಪಡೆಯುವ ಅರ್ಹತೆಯುಳ್ಳವನು ನಿನ್ನ ಹೊರತಾಗಿ ಈ ಪ್ರಪಂಚದಲ್ಲಿ ಬೇರೊಬ್ಬರಿರಲಿಲ್ಲ. ಅವರ ತಾಯಿ ಎನಿಸಿಕೊಳ್ಳಲು ಅರ್ಹಳಾದವಳು ಈ ಲೋಕದಲ್ಲಿ ನನ್ನ ಹೊರತಾಗಿ ಬೇರೊಬ್ಬರಿರಲಿಲ್ಲ. ಅವರಿಗೆ ತಾಯಿಯಾಗಬೇಕಾಗಿದ್ದ ಕಾರಣದಿಂದಲೇ ನಾನು ಮಾನುಷ ಸ್ತ್ರೀಯಾಗಿ ಅವತರಿಸಿ ನಿನ್ನನ್ನು ವರಿಸಬೇಕಾಯಿತು. ಎಲ್ಲ ಸ್ಟೋರಿ ಹೇಳ್ತಾಳೆ. ಭೂಲೋಕದಲ್ಲಿ ಹೆಚ್ಚು ದಿನಗಳು ಜೀವಿಸಲಿಚ್ಛಿಸಿದ ವಸುಗಳು ನನ್ನನ್ನು ಹಾಗೆಯೇ ಪ್ರಾರ್ಥಿಸಿದರು. ಶಾಪದ ಕಾರಣದಿಂದ ಮಾನವರಾಗಿ ಹುಟ್ಟಿದ ಅವರು ಮರುಕ್ಷಣದಲ್ಲಿಯೇ ಗಂಗೆಯೊಳಕ್ಕೆ ಹಾಕಿ ಮಾನವ ಜನ್ಮದಿಂದ ವಿಮೋಚಿಸಬೇಕೆಂಬುದು ನಮ್ಮಗಳ ಒಪ್ಪಂದವಾಗಿದ್ದಿತು. ಈ ಕಾರಣದಿಂದಲೇ ನಾನು ಅವರೆಲ್ಲರನ್ನೂ ನೀರಿನಲ್ಲಿ ಹಾಕಿ ಋಷಿಯ ಶಾಪದಿಂದಲೂ ಮತ್ತು ಮನುಷ್ಯತ್ವದಿಂದಲೂ ವಿವೇಚಿಸಿದೆನು. ನಿನಗೆ ಮಂಗಳವಾಗಲಿ ಮಹಾರಾಜ. ನಾನಿನ್ನು ಹೋಗಿ ಬರುತ್ತೇನೆ. ಮಹಾವ್ರತನಾದ ಈ ಪುತ್ರನನ್ನು ಸಂರಕ್ಷಿಸು. ನಮ್ಮಿಬ್ಬರ ಸಮಾಗಮವು ವ್ಯರ್ಥವಾಗಬಾರದೆಂದು ದೀರ್ಘಾಯುಷ್ವಂತನಾದ ಒಬ್ಬ ಪುತ್ರನು ಹುಟ್ಟಬೇಕೆಂದು ನಾನು ವಸುಗಳೊಡನೆ ಹೇಳಿದ್ದರ ಫಲವಾಗಿ ವಸುಗಳ ಅಂಶಗಳಿಂದ ಈ ಮಗನು ನಿನಗೆ ಹುಟ್ಟಿರುವನು. ನನ್ನಿಂದ ಹುಟ್ಟಿದ ಈ ಮಗನು ಗಂಗಾದತ್ತನೆಂದು ತಿಳಿಯುವವನಾಗು ಅಂತ ಗಂಗಾದೇವಿ ಹೇಳಿಬಿಡ್ತಾಳೆ. ಮತ್ತು ವಶಿಷ್ಠರಿಂದ ವಸುಗಳಿಗೆ ಬಂದ ಶಾಪ ಇನ್ನೂ ಸ್ಪಷ್ಟವಾಗಿ ಯಾಕೆ ಬಂತು ಅವರಿಗೆ ಶಾಪ ಅಂತ. ಜನ್ಮೇಜಯ, ಗಂಗಾದೇವಿಯು ತನ್ನನ್ನು ಬಿಟ್ಟು ಹೊರಟು ಹೋಗುವಳೆಂಬುದು ಶಾಂತನುವಿಗೆ ಸ್ಪಷ್ಟವಾಯಿತು. ದೇವರಹಸ್ಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕೆನ್ನುವ ಆಶಯದಿಂದ ಗಂಗಾದೇವಿಯನ್ನು ಪ್ರಶ್ನಿಸಿದನು. ಜಾಹ್ನವಿ, ನೀನು ಈ ಮಧ್ಯದಲ್ಲಿ ಆಪವರೆಂದೇ ಅಲ್ಲ. ಅವರ್ಯಾರು? ಅವರಿಗೆ ಆ ಹೆಸರು ಬರಲು ಕಾರಣವೇನು? ವಸುಗಳು ಆಪವರಿಗೆ ಮಾಡಿದ ಅಪರಾಧವಾದರೂ ಏನು? ಆಪವರ ಶಾಪದಿಂದ ವಸುಗಳು ಮನುಷ್ಯ ಜನ್ಮವನ್ನೇಕೆ ಪಡೆದರು? ಎರಡನೆಯದಾಗಿ, ಸಪ್ತ ವಸುಗಳು ಹುಟ್ಟಿದೊಡನೆಯೇ ಶಾಪದಿಂದಲೂ
ಮಾನವ ಜನ್ಮದಿಂದಲೂ ಮೋಕ್ಷ ಹೊಂದಿದರೆಂದು ಹೇಳಿದೆ. ಈ ಒಬ್ಬ ಮಗನೇಕೆ ಚಿರಕಾಲದವರೆಗೂ ಭೂಮಿಯಲ್ಲಿ ಜೀವಿಸಿರುವನು? ನಮ್ಮಿಬ್ಬರ ಸಮಾಗಮವು ವ್ಯರ್ಥವಾಗಕೂಡದೆಂಬ ಒಂದೇ ಕಾರಣದಿಂದ ಇವನು ಚಿರಕಾಲ ಜೀವಿಸಿರುವೆನಾ? ಮತ್ತಿನ್ನೇನಾದರೂ ಕಾರಣವಿರುವುದೇ? ಕಾರಣವಿರುತ್ತೆ, ಬೇರೆ ಪ್ರಾರ್ಥ. ಆ 8 ಜನ ವಸುಗಳಲ್ಲಿ ಹೆಚ್ಚು ತಪ್ಪು ಈ ಭೀಷ್ಮನೇ ಮಾಡಿರ್ತಾನೆ. ಇವನೇನಾದರೂ ಋಷಿಯ ವಿಷಯದಲ್ಲಿ ಹೆಚ್ಚಿನ ಅಪರಾಧವನ್ನು ಮಾಡಿರುವನೇ? ವಸುಗಳೆಂದರೆ ಸಾಮಾನ್ಯರಲ್ಲ, ಸರ್ವಲೋಕಗಳಿಗೂ ಅವರು ಅಧೀಶ್ವರರಾಗಿರುತ್ತಾರೆ. ಅಂಥವರು ಮನುಷ್ಯರಾಗಿ ಹುಟ್ಟಲು ಕಾರಣವೇನು? ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ನನ್ನೊಡನೆ ಹೇಳು ದೇವಿ ಅಂತ ಕೇಳ್ತಾನೆ. ಈ ಥರ ಜನ್ಮೇಜಯ ಹೀಗೆಂದು ಪ್ರಶ್ನಿಸಿದ ಪತಿಯಾದ ಶಾಂತನು ಮಹಾರಾಜನಿಗೆ ಗಂಗಾದೇವಿ ಎಲ್ಲ ವಿಷಯಗಳನ್ನು ಯಥಾನುಕ್ರಮವಾಗಿ ಹೇಳತೊಡಗಿದಳು. ಭರತ ಸತ್ತಮನೇ, ಹಿಂದೆ ವರುಣನು ಯಾವ ಪುತ್ರನನ್ನು ಪಡೆದಿದ್ದನೋ ಆ ಮುನಿಯೇ ವಸಿಷ್ಠನೆಂಬ ಹೆಸರಿನಿಂದಲೂ ವರುಣನ ಮಗನಾಗಿದ್ದುದರಿಂದ ಆಪಪ ಎಂಬ ಹೆಸರಿನಿಂದಲೂ ಖ್ಯಾತನಾಗಿದ್ದನು. ಆಪಪ ಅಂದರೆ ನೀರು. ಆಪಪ ಅಂದರೆ ಆ ನೀರಿನಿಂದ ಹುಟ್ಟಿದವನಿದೆ. ಆದ್ದರಿಂದ ಆ ಥರ ಆ ತಂದೆ ಹೆಸರಿಂದ ಮಗನಿಗೆ ಆ ಥರ ಬರುತ್ತೆ, ಆಪಪ ಅಂತ. ಆ ಮಹರ್ಷಿಯ ಆಶ್ರಮವು ಮೇರು ಪರ್ವತದ ಪಾರ್ಶ್ವದಲ್ಲಿದ್ದಿತು. ಆ ಪುಣ್ಯಾಶ್ರಮವು ಮೃಗ ಪಕ್ಷಿಗಳಿಂದ ಕೂಡಿದ್ದಿತು. ಆಶ್ರಮದ ಸುತ್ತಲೂ ಇದ್ದ ಮರ ಗಿಡ ಬಳ್ಳಿಗಳು ಎಲ್ಲ ಋತುಗಳಲ್ಲಿಯೂ ಕುಸುಮಿತವಾಗಿರುತ್ತಿದ್ದವು. ದಕ್ಷ ಬ್ರಹ್ಮನಿಗೆ ಸುರಭಿ ಎಂಬ ಮಗಳೊಬ್ಬಳಿದ್ದಳು. ಅವಳನ್ನು ಕಶ್ಯಪನೇ ಮದುವೆಯಾಗಿದ್ದನು. ಕಶ್ಯಪನಿಗೆ ಸುರಭಿಯಲ್ಲಿ ಸರ್ವಾಂಗ ಸುಂದರವಾದ ಗೋವು ಹುಟ್ಟಿತು. ಅದರ ಹೆಸರು ನಂದಿನಿ. ಸರ್ವಕಾಮಪ್ರದರಲ್ಲಿ ಶ್ರೇಷ್ಠಳಾದ ಪ್ರಪಂಚಕ್ಕೆ ಅನುಗ್ರಹ ಮಾಡಲೆಂದೇ ಹುಟ್ಟಿದ ನಂದಿನಿಯನ್ನು ಧರ್ಮಾತ್ಮರಾದ ವರುಣಪುತ್ರರಾದ ವಸಿಷ್ಠರು ಹೋಮ ಧೇನುವನ್ನಾಗಿ ಪರಿಗ್ರಹಿಸಿದರು. ಶಾಂತ ಮನಸ್ಕರಾದ ಋಷಿ ಮಹರ್ಷಿಗಳಿಂದ ಸಂಸೇವಿತರಾಗಿದ್ದ ವಸಿಷ್ಠರ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ನಂದಿನಿಯು ಆಶ್ರಮದ ಸುತ್ತಲೂ ಇದ್ದ ಪುಣ್ಯತಮವಾದ ಮತ್ತು ರಮ್ಯವಾದ ಅರಣ್ಯದಲ್ಲಿ ಯಾರ ಭಯವೂ ಇಲ್ಲದೆ ಯಥೇಚ್ಛವಾಗಿ ಸಂಚಾರ ಮಾಡುತ್ತಿದ್ದಳು. ಮಹಾರಾಜ ಒಂದು ದಿನ ದೇವರ್ಷಿ ಸೇವಿತವಾದ ಆ ಅರಣ್ಯಕ್ಕೆ ಪೃಥ್ವಿ ಮೊದಲಾದ ವಸುಗಳು ಮತ್ತು ದೇವತೆಗಳು ವಿಹಾರಾರ್ಥವಾಗಿ ಆಗಮಿಸಿದರು. ಅವ್ರಿಗೂ ಅಲ್ಲಿ ಸ್ವರ್ಗದಲ್ಲಿ ಅವ್ರ ಲೋಕದಲ್ಲಿ ಬೋರ್ ಹೊಡೆದು ಆವಾಗ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ವಸುಗಳೆಲ್ಲರೂ ತಮ್ಮ ತಮ್ಮ ಪತ್ನಿಯರೊಡನೆ ಬಂದಿದ್ದರು. ಅವರು ಅಲ್ಲಿರುವ ಮನೋಹರವಾದ ವನಪರ್ವತಗಳಲ್ಲಿ ವಿಹರಿಸುತ್ತಿದ್ದರು. ಆ ವಸುಗಳಲ್ಲಿ ಒಬ್ಬ ವಸುವಿನ ಪತ್ನಿಯು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಸಕಲ ವಿಧವಾದ ಕಾಮನೆಗಳನ್ನು ಕೊಡುವುದರಲ್ಲಿ ಉತ್ತಮಳೆನಿಸಿದ್ದ ನಂದಿನಿ ಎಂಬ ಈ ಕಾಮಧೇನುವನ್ನು ನೋಡಿದಳು. ನಂದಿನಿಯ ಶೀಲ ಮತ್ತು ಅವಳಲ್ಲಿದ್ದ ಅತ್ಯಮೋಘವಾದ ಸಂಪತ್ತಿಯನ್ನು ಕಂಡು ಆಶ್ಚರ್ಯಚಕಿತಳಾದ ವಸುಪತ್ನಿಯು ತನ್ನ ಗಂಡನಾದ ದ್ಯುವನನ್ನು ಹತ್ತಿರಕ್ಕೆ ಕರೆದು ಹಸುವನ್ನು ತೋರಿಸಿ ಹೇಳಿದಳು. ಈ ನಂದಿನಿಯು ಅದೆಷ್ಟು ಹುಷ್ಟಪುಷ್ಟಗಳಾಗಿರುವಳು. ಇವಳ ಕೆಚ್ಚಲುಗಳನ್ನು ನೋಡಿದರೆ ಬಹಳವಾಗಿ ಹಾಲು ಕೊಡುವಳೆಂದು ಕಾಣುತ್ತದೆ. ಇವಳ ಬಾಳವು ಬಹಳ ಚೆಲುವಾಗಿದೆ. ಶುಭ ಲಕ್ಷಣಗಳುಳ್ಳ ಗೋರಸಗಳೂ ಇವೆ. ಇವು ಸರ್ವ ಶುಭ ಲಕ್ಷಣಗಳಿಂದ ಕೂಡಿರುವ ಮಾತ್ರವಲ್ಲದೆ ಒಳ್ಳೆಯ ಶೀಲವತಿಯಾಗಿರುತ್ತಾಳೆ. ನಾನು ಇಂತಹ ಕಾಮಧೇನುವನ್ನು ಇದುವರೆಗೂ ಕಂಡಿರಲಿಲ್ಲ. ಜನ್ಮೇಜಯ, ದ್ಯುವು ನಂದಿನಿಯನ್ನು ನೋಡಿ ಅವಳ ರೂಪಗುಣಗಳನ್ನು ವರ್ಣನೆ ಮಾಡುತ್ತಾ ಪತ್ನಿಗೆ ಹೇಳಿದನು. ವರಾರೋಹೆ, ಈ ಉತ್ತಮೋತ್ತಮಳಾದ ನಂದಿನಿಯು ವಾರುಣಿಗೆ ಅಂದರೆ ವರುಣನ ಪುತ್ರನಾದ ವಸಿಷ್ಠರಿಗೆ ಸೇರಿದ್ದವಳಾಗಿದ್ದಾಳೆ. ನಾವು ಸಂಚರಿಸುತ್ತಿರುವ ಈ ಅರಣ್ಯವು ಅವರಿಗೆ ಸೇರಿದ್ದಾಗಿರುತ್ತದೆ. ಕಲ್ಯಾಣಿ, ಈ ನಂದಿನಿಯಲ್ಲಿ ಮತ್ತೊಂದು ಮಹತ್ವವೂ ಇರುವುದು. ಬಹಳ ರುಚಿಯಾದ ಇವಳ ಹಾಲನ್ನು ಯಾವ ಮನುಷ್ಯನು ಪಾನ ಮಾಡುವನೋ ಅವನು 10,000 ವರ್ಷಗಳ ಕಾಲ ಯುವಕನಾಗಿಯೇ ಜೀವಿಸಿರುವನು. ಪತಿಯು ಹೀಗೆ ಹೇಳಿದೊಡನೆಯೇ ವಸುಪತ್ನಿಗೆ ಭೂಲೋಕದಲ್ಲಿದ್ದ ತನ್ನ ಗೆಳತಿಯೊಬ್ಬಳು ಸ್ಮರಣೆಯಾಯಿತು. ಒಡನೆಯೇ
ಸುಮಧ್ಯ ಸುಮಧ್ಯಮೆಯಾದ ಅನಿಂದ್ಯವಾದ ಶರೀರದಿಂದ ಕೂಡಿದ್ದ ವಸುಪತ್ನಿಯು ದೀಪ್ತ ತೇಜಸ್ಕನಾದ ದ್ಯುವನನ್ನು ಕುರಿತು ಹೇಳಿದಳು. ಪತಿದೇವ, ಮನುಷ್ಯ ಲೋಕದಲ್ಲಿ ನನ್ನ ಗೆಳತಿಯೊಬ್ಬಳಿದ್ದಾಳೆ. ಅವಳು ಸತ್ಯಸಂಧಾನದ ಉಶೀನ ರಾಜನ ಮಗಳು. ಜೀತವತಿ ಎಂದು ಅವಳ ಹೆಸರು. ಹೀಗೇನೋ ಅವಳು ರೂಪ ಯೌವನಗಳಿಂದ ಕಂಗೊಳಿಸುತ್ತಿದ್ದಾಳೆ. ಮುಂದವಳು ಮಾನವ ಧರ್ಮದಂತೆ ಬಹಳ ಬೇಗ ವೃದ್ಧೆಯಾಗಿಬಿಡಬಹುದು. ಅವಳು ವೃದ್ಧೆಯಾಗಕೂಡದೆಂಬುದು ನನ್ನ ಅಭಿಮತವಾಗಿದೆ. ಅವಳು ಯಾವಾಗಲೂ ಯುವತಿಯಾಗಿ ಇರಬೇಕು. ಅವಳು ನನ್ನ ಬಹುಪ್ರಿಯಳಾದ ಗೆಳತಿಯಾದದ್ದರಿಂದ ನಾನು ಅವಳಿಗೆ ಈ ಉಪಕಾರವನ್ನು ಮಾಡಲೇಬೇಕು. ಮೇಲಾಗಿ ಅವಳು ಸಾಮಾನ್ಯನೊಬ್ಬನ ಮಗಳಲ್ಲ, ಸತ್ಯಸಂಧನಾದ ರಾಜರ್ಷಿಯಾದ ಧೀಮಂತನಾದ ಋಷೀನರನ ಮಗಳು. ಮಹಾಭಾಗ, ಅವಳಿಗಾಗಿ ನೀನು ಕರುವಿನೊಡನೆ ಕೂಡಿರುವ ಈ ಹಸುವನ್ನು ಇಲ್ಲಿಂದ ಹೊಡೆದುಕೊಂಡು ಬರಬೇಕು. ಬಹುಶೀಘ್ರವಾಗಿ ನಾವಲ್ಲಿಗೆ ಹೋಗಬೇಕು. ಅವಳು ಇದರ ಹಾಲನ್ನು ಕುಡಿದು ಮನುಷ್ಯ ಲೋಕದಲ್ಲಿ ಜೀತವತಿಯೊಬ್ಬಳೇ ಜರಾರೋಗ ವರ್ಜಿತಳಾದವಳು ಎಂಬ ಖ್ಯಾತಿಯನ್ನು ಹೊಂದಬೇಕು. ನನಗೆ ಪ್ರಿಯವಾದ ಕಾರ್ಯವನ್ನು ಪೂರೈಸಿಕೊಡಲು ನೀನು ಸಮರ್ಥನಾಗಿರುವೆ. ಕಳಂಕರಹಿತನೇ, ಈ ಕಾರ್ಯಕ್ಕಿಂತಲೂ ಪ್ರಿಯಕರವಾದದ್ದು ನನಗೆ ಬೇರೊಂದಿಲ್ಲ ಅಂತ ಹೆಂಡತಿ ಆ ವಸ್ತುವನ್ನು ಕೇಳಿಬಿಡ್ತಾಳೆ. ಗಂಗೆಯು ಮುಂದುವರೆದು ಹೇಳಿದಳು, ದೈನ್ಯದಿಂದ ಕೂಡಿದ ಪತ್ನಿಯು ಮುದ್ದು ಮಾತುಗಳನ್ನು ಕೇಳಿದೊಡನೆಯೇ ದ್ಯುವಿಗೆ ಕಾರ್ಯಕಾರಿ ವಿವೇಚನೆಯು ತಪ್ಪಿತು. ಅಷ್ಟೇ. ಮತ್ತು ಮೋಹ ಬಂದಾಗ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ನೋಡೋದಿಲ್ಲ. ನಮಗೆ ಇಷ್ಟವಾದ ವ್ಯಕ್ತಿಗಳಿಗೆ ಏನು ಬೇಕೋ ಅದನ್ನೆಲ್ಲ ತರೋದಕ್ಕೆ ರೆಡಿಯಾಗಿಬಿಡ್ತೀವಿ. ನಂದಿನಿಯು ಯಾರ ಅಧೀನದಲ್ಲಿದ್ದಾಳೆಂಬುದನ್ನು ಮರೆತನು. ಮಹರ್ಷಿಗಳು ತೀಕ್ಷ್ಣ ತಪಸ್ವಿಗಳೆಂದಾಗಲಿ ಅವರು ಕುಪಿತರಾದರೆ ತನಗೆ ಶಾಪವು ತಪ್ಪಲಾರದೆಂದಾಗಲಿ ಅವನು ಯೋಚಿಸಿ ಹೋಗಲಿಲ್ಲ. ತಾನು ಹಸುವನ್ನು ಕದ್ದರೆ ಮಹರ್ಷಿಯ ಶಾಪಕ್ಕೆ ಗುರಿಯಾಗಿ ಸ್ವರ್ಗದಿಂದ ಚ್ಯುತನಾಗಬಹುದೆಂಬುದನ್ನು ಅವನು ತರ್ಕಿಸಲಿಲ್ಲ. ಪತ್ನಿಯ ಇಚ್ಛೆಯನ್ನು ಪೂರೈಸುವುದೊಂದೇ ಅವನ ಧ್ಯೇಯವಾಯಿತು. ದ್ಯುವು ಪೃಥುವೇ ಮೊದಲಾದ ಸಹೋದರರಿಂದೊಡಗೂಡಿ ನಂದಿನಿಯನ್ನು ಅಪಹರಿಸಿಯೇ ಬಿಟ್ಟನು. ಕಳ್ಳತನ ಮಾಡಿಬಿಟ್ಟ. ಸಾಯಂಕಾಲವಾಯಿತು. ವಸಿಷ್ಠರು ಹಣ್ಣು ಹಂಪಲುಗಳನ್ನು ಹೊತ್ತು ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಎಂದಿನಂತೆ ನಂದಿನಿಯು ಕುರುವಿನೊಡನೆ ಬಾಲವೆತ್ತಿ ವಸಿಷ್ಠರ ಬಳಿ ಓಡಿ ಬರಲಿಲ್ಲ. ವಸಿಷ್ಠರಿಗೆ ಮಗಳನ್ನು ಕಾಣದೆ ವ್ಯಥೆಯಾಯಿತು. ಆಶ್ರಮದ ಸುತ್ತಲೂ ನೋಡಿದರು, ಅದು ಎಲ್ಲೂ ಕಾಣಲಿಲ್ಲ. ಶಿಷ್ಯರೊಡನೆ ಕಾಡು ಮೇಡುಗಳಲ್ಲಿ ಬಹಳ ದೂರ ಅಲೆದಾಡಿ ನೋಡಿದರು, ನಂದಿನಿಯ ಸುಳಿವಿಲ್ಲ. ಹತಾಶರಾಗಿ ಆಶ್ರಮಕ್ಕೆ ಬಂದರು. ಕೈಕಾಲುಗಳನ್ನು ತೊಳೆದು ಆಚಮನ ಮಾಡಿ ಪದ್ಮಾಸನದಲ್ಲಿ ಕುಳಿತು ಪ್ರಣವಪೂರ್ವಕವಾಗಿ ಮನಸ್ಸನ್ನು ಅಂತರ್ಗುಹೆಯಲ್ಲಿ ಸೇರಿಸಿದರು. ಅಲ್ಲಿಯ ದಿವ್ಯಜ್ಯೋತಿಯಿಂದ ನಂದಿನಿ ಇರುವ ಪ್ರದೇಶವು ತಿಳಿಯಿತು. ವಸುಗಳು ಅಪಹರಿಸಿರುವರೆಂಬ ಅರಿವಾಯಿತು. ಒಡನೆಯೇ ಬಹಿರ್ಮುಖರಾದರು. ಕೋಪವು ಉಕ್ಕೇರಿ ಬಂದಿತು. ನನ್ನ ಹೋಮಕ್ಕೆ ಸಹಕಾರಿಯಾಗಿದ್ದ, ಅಮೃತ ವರ್ಷಿಣಿಯಾಗಿದ್ದ, ಸುಂದರವಾದ ಬಾಲದಿಂದ ಕೂಡಿರುವ ನಂದಿನಿಯನ್ನು ಅಪಹರಿಸಿರುವ ವಸುಗಳೆಲ್ಲರೂ ಭೂಮಿಯಲ್ಲಿ ಜನ್ಮ ತಾಳುವರು. ಇದರಲ್ಲಾವ ಸಂಶಯವೂ ಇಲ್ಲ ಅಂತ ಶಾಪ ನೀಡಿಬಿಡ್ತಾರೆ. ಭರತ ಶರ್ಮನೇ, ಆಪವ ಮಹರ್ಷಿಗಳು ಕ್ರೋಧಾವಶರಾಗಿ ವಸುಗಳಿಗೆ ಹೀಗೆ ಶಾಪವನ್ನಿತ್ತರು. ಶಾಪ ಕೊಟ್ಟ ನಂತರ ಬ್ರಹ್ಮರ್ಷಿಗಳು ಪುನಃ ತಪಸ್ಸಿನಲ್ಲಿ ನಿರತರಾದರು. ಮಹತ್ತರವಾದ ತಪಪ್ರಭಾವವುಳ್ಳ ಬ್ರಹ್ಮರ್ಷಿಗಳಾದ ವಸಿಷ್ಠರು ತಮ್ಮನ್ನು ಮನುಷ್ಯಲೋಕದಲ್ಲಿ ಹುಟ್ಟುವಂತೆ ಶಪಿಸಿದ್ದಾರೆಂಬ ವಾರ್ತೆಯನ್ನು ತಿಳಿದೊಡನೆ ಭ್ರಾಂತರಾದ ವಸುಗಳೆಲ್ಲರೂ ಆಪವರ ಆಶ್ರಮಕ್ಕೆ ಧಾವಿಸಿ ಬಂದರು. ತಮ್ಮನ್ನು ಶಾಪದಿಂದ ವಿಮುಕ್ತರನ್ನಾಗಿ ಮಾಡುವಂತೆ ಅಂಗಲಾಚಿ ಬೆಳೆದರು. ಮಹರ್ಷಿಗಳ ಬಾಯಿಂದ ಹೊರಡುವ ಶಾಪಾನುಗ್ರಹಗಳು ಯಾವ ರೀತಿಯಿಂದಲೂ ಸುಳ್ಳಾಗಲಾರವು. ಸರ್ವಧರ್ಮ ವಿಶಾರದರಾದ ಋಷಿ ಸತ್ತಮರಾದ ಆಪವರಿಂದ ಶಾಪದ ವಿಮುಕ್ತಿಯು ವಿಷಯವಾಗಿ ಯಾವ ವಿಧವಾದ ಆಶ್ವಾಸನೆಯೂ ಸಿಕ್ಕಲಿಲ್ಲ. ಶಾಂತರಾಗಿದ್ದ ವಸಿಷ್ಠರು ವಸುಗಳನ್ನು ಕುರಿತು ಸಾವಧಾನವಾಗಿಯೇ ಹೇಳಿದರು. ವಸುಗಳಿರ, ನಾನಿತ್ತಿರುವ ಶಾಪವನ್ನು ನೀವು ಅನುಭವಿಸಿಯೇ ತೀರಬೇಕು. ಆದರೆ ಮನುಷ್ಯ ಗರ್ಭದಲ್ಲಿ ಸೇರಿ 1 ವರ್ಷದೊಳಗಾಗಿ ನನ್ನ ಶಾಪದಿಂದ ವಿಮೋಚನೆಯನ್ನು ಹೊಂದುವಿರಿ. ನೀವು ಯಾವನ ಅಪರಾಧದ ಕಾರಣಕ್ಕಾಗಿ ನನ್ನಿಂದ ಶಪಿಸಲ್ಪಟ್ಟಿರುವರೋ
ಅವನು ಮಾತ್ರ ಭೂಮಿಯಲ್ಲಿ ಬಹಳ ಕಾಲ ಜೀವಿಸಿರಬೇಕಾಗುವುದು. ಒಬ್ಬ ವಸು ಮಾಡಿದ ತಪ್ಪಿಗೆ ಒಟ್ಟಿಗೆ ಎಲ್ಲ ಹೋಲ್ಸೇಲಾಗಿ ಬಿಟ್ಬಿಡ್ತವೆ. ಅದಕ್ಕೆ ನಮ್ಮ ಸಂಘ, ಯಾರ ಸಂಘದಲ್ಲಿರ್ತೀವೋ ಅದು ಕೂಡ ನೋಡ್ಕೋಬೇಕು. ಅವನ ಮೇಲೆ ಬರೋ ದುಃಖಗಳು ನಮ್ಮ ಮೇಲೆ ಕೂಡ ಬಂದ್ಬಿಡ್ತಾ ಇರ್ತವೆ. ನಮ್ಮ ಫ್ರೆಂಡ್ ಸರ್ಕಲ್ ಎಂಥದ್ದು ಅನ್ನೋದು ಹುಷಾರಾಗಿರಬೇಕು, ಅಸಂಗನಾಗಿರಬೇಕು. ಅವನು ಮಾಡಿರುವ ಅಕಾರ್ಯದಿಂದ ನಾನು ಕುಪಿತನಾಗಿ ಯಾವ ಮಾತನ್ನು ಹೇಳಿದೆನೋ ಅದನ್ನು ಸುಳ್ಳು ಮಾಡುವ ಇಚ್ಛೆಯು ನನಗಿರುವುದಿಲ್ಲ. ಇವು ಪ್ರಪಂಚದಲ್ಲಿ ಬಹಳ ವರ್ಷಗಳ ಕಾಲ ಜೀವಿಸಿದ್ದರೂ ಅಪುತ್ರವಂತನಾಗಿಯೇ ಇರುವನು. ಧಾರ್ಮಿಕನಾಗಿ, ಸರ್ವಶಾಸ್ತ್ರ ಪಾರಂಗತನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ ಸ್ತ್ರೀ ಸುಖವನ್ನು ತ್ಯಜಿಸುವನು ಎಂದು ಹೇಳಿ ವಶಿಷ್ಠರು ಆಶ್ರಮದಿಂದ ಹೊರಟು ಹೋದರು. ಈ ಥರ ಚಿತ್ತೈಕಾಗ್ರತೆಯಿಂದ ಕಥೆಯನ್ನು ಕೇಳುತ್ತಿದ್ದ ರಾಜನನ್ನು ಕುರಿತು ಗಂಗೆಯು ಪುನಃ ಹೇಳಿದಳು. ಅನಂತರ ವಸುಗಳೆಲ್ಲರೂ ನನ್ನ ಬಳಿಗೆ ಬಂದು ಭೂಲೋಕದಲ್ಲಿ ತಮ್ಮ ಜನನಿಯಾಗಬೇಕೆಂದು ಮತ್ತು ತಾವು ಹುಟ್ಟಿದ ಕೂಡಲೇ ತಮ್ಮನ್ನು ನೀರಿನಲ್ಲಿ ಹಾಕಿ ಮಾನವ ಶರೀರದಿಂದ ವಿಮೋಚನೆ ಮಾಡಬೇಕೆಂದು ಕೇಳಿಕೊಂಡರು. ಅವರ ಪ್ರಾರ್ಥನೆಯಂತೆ ಮನುಷ್ಯ ಲೋಕದಿಂದ ಅವರನ್ನು ವಿಮುಕ್ತರನ್ನಾಗಿ ಮಾಡಲು ಹುಟ್ಟಿದೊಡನೆ ಅವರನ್ನು ನದಿಗೆ ಹಾಕಿಬಿಡುತ್ತಿದ್ದೇನೆ. ಮಹಾರಾಜ, ಈಗ ನೀನು ಅಪೇಕ್ಷಿಸಿರುವ ಶಿಶುವು ದಿವ್ವಿನ ಅಂಶಜನಾಗಿರುವನು. ವಶಿಷ್ಠರ ಶಾಪದಂತೆ ಇವನು ಇನ್ನೂ ಚಿರಕಾಲ ಪೃಥ್ವಿಯಲ್ಲಿಯೇ ಜೀವಿಸಿರುವನು. ನಾನಿನ್ನೂ ಹೋಗಬರಲೇ ಅಂದ್ಬಿಟ್ಟು ಫುಲ್ಲು ಡೀಟೇಲ್ಸ್ ಕೊಟ್ಬಿಡ್ತಾಳೆ. ಅದು ಮಿಕ್ಕಿದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ